व्यासाय भवनाशाय टीकाय गुणराशि हृद्याय शुद्धविद्याय मुक्ताय च नमो नमः। सप्तांगरूपाय सर्वादित्यानि निधे निधे प्रणतक्लेशनाशाय पार्थसारथे नमः। पूज्याय राघवेन्द्राय सत्यधर्मरताय च भजितां कल्पवृक्षाय ममतां कामधेनवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्ये गुरुं भजे। सिद्धसाधनविदो बिम्बकाम्बोजके पद्मवल्लभनम विजय विठ्ठलवल्लभ ಹರಿಕಥಾಮೃತಸಾರ ಗುರುಗಳ ಚರಣದಿಂದ ಪಂಚತೇವರೇ ಪರಮ ಭಗವದ್ಭಕ್ತರಿದನ ಬರಲಿ ಕೇಳುವುದು ಇದನ್ನ ಬರಲಿ ಕೇಳುವುದು. ಹರೇ ನಮಃ. ಪರಮಾತ್ಮ ದಿವ್ಯ ಮಂಗಳ ರೂಪಗಳ ಚಿಂತನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪರಮಾತ್ಮ ಏನ್ ಮಾಡ್ತಾನ ಅಂತ ಹೇಳಿ, ಈ ಪರಿಯ ದೇಹದೋಳ್ ಭಗವದ್ ರೂಪಗಳ ಮರೆಯದಲೆ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಿಪ್ಪ ಭಗತರನ ಗೋಪತಿ ಜಗನ್ನಾಥ ವಿಠಲ ಸಮೀಪ ಜನತಾನಾಗಿ ಸಂತತ ಸಾಪರೋಕ್ಷಗಳ ಮಾಡಿ ಪರಿವನು ಎಲ್ಲ ಕಾಲದಲ್ಲಿ. ಈ ಚಕ್ರಾಬ್ಜ ಮಂಡಲದ ವ್ಯಾಪ್ತಿ ಇದಿಲ್ಲ, ಅದು ಒಂದು 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 ಇದಿಲ್ಲ, ಏನು ಅಂತ ಹೇಳ್ತೀವಿ, ಅದಿಲ್ಲ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ರೂಪ ಗುಣ ಲೀಲಾ ಕ್ರಿಯೆಗಳ ಉಪಾಸನೆ ಅಷ್ಟು ಸುಲಭವಾಗಿ ನಮಗೆ ಕಷ್ಟ ಸಿಗೋದು. ಆದ್ರೂ ಭಕ್ತರ ಅಪೇಕ್ಷೆಗಾಗಿ ಪರಮಾತ್ಮ ಅವರ ಯೋಗ್ಯತಾನುಸಾರ ಅವರವರಿಗೆ ಅವರಲ್ಲಿ ನಿಂತು ತನ್ನ ವ್ಯಾಪ್ತಿ ವ್ಯಾಪಾರಗಳನ್ನ ಗುಣ ಲೀಲೆಗಳನ್ನ ಕ್ರಿಯಾತ್ಮಕವಾಗ್ತಕ್ಕಂಥ ಅಸದೃಶವಾಗ್ತಕ್ಕಂಥ ಶಕ್ತಿಯನ್ನ ತೋರಿಸ್ತಾ ಇದ್ದಾನೆ ಪರಮಾತ್ಮ ಅನ್ನೋ ಈ ಶಕ್ತಿ ನಮ್ಮಲ್ಲಿ ಪ್ರಕಟ ಆಗ್ತಾನೆ, ತೋರಿಸ್ತಾನೆ. ವಿಶ್ವಾಸವು ಫಲದಾಯಕ. ಯಾವ ರೀತಿ ತೋರಿಸ್ತಾನ? ಅಪರೋಕ್ಷ ಜ್ಞಾನ ಪಡಿಲಕ್ಕೆ ಬಹಳ ಸುಲಭ. ಈ ಜ್ಞಾನ ನಾವು ಇವತ್ತಾಗ್ತದೆ ನಾಳೆ ಆಗ್ತದೆ, ಇವತ್ತಾಗ್ತದೆ ನಾಳೆ ಆಗ್ತದೆ ಕೂಡೋದಲ್ಲ. ನನ್ನ ಪ್ರಯತ್ನ ಒಂದು ಹೋದ್ರೆ 10 ಪ್ರಯತ್ನ ಪರಮಾತ್ಮ ಮಾಡಿ ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನ. ಯಾವ ರೀತಿ ನಾವು ಇದ್ದೀವಿ ಎಂಬ ಮಾತನ್ನ ಜಗನ್ನಾಥದಾಸರು ಒಂದ್ ಕಡೆ ತೋರಿಸ್ತಾರೆ. ಚಕ್ರಾಬ್ಜ ಮಣ್ಣದ ಅನುಸಂಧಾನಕ್ಕಿಂತ ಪೂರ್ವದಾಗಿ ನಾವು ಹಿಂದಿದ್ದೀವಿ. ಕೀಟ ಪೇಚಾಸ್ಕಾರ ನೆರವಿನಲ್ಲಿ ಕೀಟ ಭಾವ ತೆರೆದು ತದ್ವತ್ ಖೇಟ ರೂಪ ನೈದಿ ಆಡುವ ತೆರೆದಿ ಪ್ರಕೃತಿಯಲ್ಲಿ ಕೈಟಭಾರಿಯ ಧ್ಯಾನದಿಂದ ಭವಾಟವೇತಿ ಶೀಘ್ರದಿಂದಲೇ ದಾಟಿ ಸಾರಿ ಒಪ್ಪುವನು. 5 ಅಲ್ಪ ಜೀವಿಗಳು ಆ ಯಾವುದೋ ಒಂದು ಹುಳು ಕುರುಡು ಕುಟಾರಿ ಅಂತ ಬರ್ತದೆ ಮಣ್ಣಿನ, ಅದ್ರೊಳಗೆ ಒಂದು ಬಾಲು ಹೊಟ್ಟೆ ಕುತ್ಕೊಂಡಿರ್ತದೆ. ಒಂದು ಪಾತ್ರೆಗಿತ್ತಿ ಏನಪ್ಪ ಅಂದ್ರ ತನ್ನ ಬಾಯಿಯೊಳಗೆ ತಂದು ಆಹಾರವನ್ನು ಅದು ಕೊಡ್ತದೆ. ಅದ್ರ ಒಳಗಿಂದ ರಸವನ್ನು ತಾನು ಕುಡಿತದೆ. ಇದು ಪರಸ್ಪರ ಚಿಂತನೆ. ಅದರಂತೆ
ಈ ಪರಮಾತ್ಮ ನನಗೇನ್ ಮಾಡಿದಾನೆ ಅಂದ್ರೆ, ಈ ಮಣ್ಣಿನ ಮನೆ ಅದು 5 ರೂಪದಿಂದ ಆ ಮನೆಯಾಗ ಮಣ್ಣದ, ನೀರದ, ಅಗ್ನಿಯದ, ವಾಯುವದ, ಆಕಾಶ. ಕುರುಡು ಕುಟಾರಿ ಮಣ್ಣಿನ ಮನೆ. ಈ ದೇಹ ಎಂಬುದು ಅದೇ ಕುರುಡು ಕುಟಾರಿಯ ಮಾಡಿ ಚಿಂತನೆ. ಇಲ್ಲಿ ಪರಮಾತ್ಮ ನನಗೆ ಏನ್ ಕೊಡ್ತಾನ ಅಂದ್ರ ಆಹಾರವನ್ನು ಕೊಡ್ತಾನೆ. ನನಗೆ ಅರಿವಿಲ್ಲದೆ ಅಸಾರವನ್ನು ತಾಂತ ಇಷ್ಟೇ ವ್ಯತ್ಯಾಸ. ಆದ್ರೆ ಅದು ಜೀವಿ ಕಾಟ ಕುತ್ಕೊಂಡಿರ್ತದೆ. ಏನಂದ್ರೆ ಈಗ ನನ್ ಬರ್ತದ ಪಾತ್ರೆಗಿತ್ತಿ ನನಗೆ ಆಹಾರವನ್ನು ಕೊಡ್ತದ, ಅದನ್ನ ನಂಬಿಕೊಂಡಿರ್ತದೆ. ಅದು ಹೊರಗೆ ಹೋಗ್ಲಕ್ ಬರಂಗಿಲ್ಲ, ಮುಖ ಒಂದೇ ಕಾಣ್ತದೆ, ಬೇರೆ ಏನ್ ಕಾಣಂಗಿಲ್ಲ. ಆ ಹುಳ ವಿಶ್ವಾಸ ಬಹಳ ಮಾಡಿರ್ತದೆ. ಅದಕ್ಕೆ ಜಲ್ದಿ ಏನಪ್ಪಾ ಅಂದ್ರ ಅದ ಅದಂಗ ನಾನು ಸಾರಥ್ಯನ ಹೊಂದಬೇಕು ಅನ್ನೋ ಚಿಂತೆ ನನ್ನಲ್ಲಿ ಬರ್ಬೇಕು. ನನ್ನಲ್ಲಿ ವಿಶ್ವಾಸ ಕಡಿಮೆ. ವಿಶ್ವಾಸೋ ಫಲದಾಯಕ ಅಂತ ಹೇಳ್ತೀವಿ ನಾವು. ಅದು ಪರಮಾತ್ಮನ ರೂಪ ಗುಣಗಳ ಕ್ರಿಯೆಗಳ ಉಪಾಸನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರಂತೆ ನಾನು ನೋಡ್ಬೇಕು 51 ರೂಪಗಳು. 51 ರೂಪಗಳೊಳಗೆ ಒಂದೊಂದರಲ್ಲಿ 4 ರೂಪಗಳು ಪರಮಾತ್ಮ. ಸ್ವರ ವ್ಯಂಜನಾದಿಗಳಿಂದ ಕೂಡಿದಂತಹ ಮೇಲಿನ ಭಯಂಕರ ಕಠೋರವಾಗಿರ್ತಕ್ಕಂಥ ಸಂಸಾರದ ಮೋಹ. ಆ ಮೋಹ ಬಹಳ ಸ್ವರ ಆಲಾಪದಿಂದ ಕೂಡಿರ್ತಕ್ಕಂಥ ಸ್ವರ 16 ಸ್ವರದಿಂದ ಕೂಡಿದಂತ ಸಪ್ತ ಧಾತುಗಳಿಂದ ಕೂಡಿದಂತ ಈ ದೇಹ ಅದಲ್ಲ, ಅದನ್ನ ಒಂದೊಂದು ಬಿಡಿಸ್ಬೇಕು. ಈಗ ಒಂದ್ಸಲ ಹೋಗ್ಬಿಡ್ತದೆ. ಆದ್ರ ಇಂಥದೇ ಕೋಟಿ ಕೋಟಿ ಬಂದವ, ಆದ್ರೆ ಯಾಕೆ ನನಗೆ ಪರಮಾತ್ಮ ದರ್ಶನ ಆಗ್ತಾ ಇಲ್ಲ ಅಂದ್ರೆ ಇದ್ರೊಳಗಿರ್ತಕ್ಕಂತಹ ಆ ಸಪ್ತ ಧಾತುಗಳು ಏನಪ್ಪಾ ಅಂದ್ರೆ ಸ್ವರಗಳ ಚಿಂತನೆ ನಾನು ಮಾಡ್ಕೊಂಡಿಲ್ಲ. ಪರಮಾತ್ಮನ ಗುಣಗಳ ಉಪಾಸನೆ ನಾನು ಹೋಗ್ತಾ ಇಲ್ಲ. ಇದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ 3 ಭಾಗ ಆಗ್ತದೆ. ಒಂದು ಸ್ಥೂಲೋಪಾಸನೆ ಅಂತ ಬರ್ತದೆ. ಈ ಸ್ಥೂಲೋಪಾಸನೆಯಿಂದ ಏನ್ ಸಿಗ್ತದೆ ನನಗೆ ಅಂದ್ರ ಸ್ಥೂಲ ಬಿಂಬ ಉಪಾಸನೆ ಸಿಗ್ತದೆ. ಈ ದೇಹದೊಳಗೆ ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟಗಳ ಕಮಲದ ಉಪಾಸನೆ, ಆ ಕಮಲದಲ್ಲಿರ್ತಕ್ಕಂಥ ಡೇಟುಗಳು, ಆ ಡೇಟ್, ಆ ಕಮಲದ ಡೇಟು, ಆ ಡೇಟಿನ ಪ್ರಾದೇಶಿಕ ನಾಮಕ ಲಕ್ಷ್ಮೀನಾರಾಯಣ, ಅಲ್ಲ ಕೆಳಗಡೆ ಮೂಡೇಶ ನಾಮಕ ಹರಿ, ಅದ್ರ ಕೆಳಗಡೆ ಲಾಳಕಾಯ ಮುಖ್ಯ ಪ್ರಾಣಗಳು, ಅದರಲ್ಲಿ ಈ ಜೀವಿಕೂತನ. ಇಷ್ಟು ಅಕ್ಯುರೇಟ್ ಆಗಿ ಹೇಳಬೇಕಾದ್ರೆ ನೋಡಿರ್ಬೇಕಲ್ಲ ಯಾರಂದ್ರು. ಮಕಸ್ಪುಲಾಜ್ ಒಳಗೆ ಬರ್ತದೆ ಮಾತು. ಈ 32 ಕಮಲಗಳನ್ನುವಲ್ಲ, ಈ 32 ಕಮಲಗಳಲ್ಲಿ ಅವರವರ ಯೋಗ್ಯತಾನುಸಾರ ಇಡೀ ಒಂದು 100 ವರ್ಷದೊಳಗ ಒಂದಿನ ಆದ್ರೂ ಆ ಕಮಲಗಳ ದಿವ ದರ್ಶನ ಆಗುತ್ತೆ. ಸುಷುಮ್ನ ನಾಡಿ ಉಪಾಸನೆ ತುಂದಿಯಿಂದ ಬರ್ತಕ್ಕಂಥ ಮೇಲೆ. ಹಿಂಗ ನಾವು ಅಧಿಷ್ಠಾನದ ಬಗ್ಗೆ ತಗೊಂಡಿದ್ವಿ. ಸ್ವಾಧಿಷ್ಠಾನ ಅಂತ ಬಂದಿದ್ದೀವಿ. 2 ಅಧಿಷ್ಠಾನ. ಒಂದು ಸ್ಥೂಲ ಶರೀರ ಧ್ಯಾನಕ್ಕೆ ಕೂಡಬೇಕಾಗುತ್ತೆ. ಈಗೆಲ್ಲ ಚಕ್ರಾರ್ಚ ಮಂಡಲದ ಚಿಂತನೆ ಅಂತಂದ್ರೆ ಬರೆಯೋದೆಲ್ಲ ಇಂದ ಅನುಸಂಧಾನ ಮಾಡ್ತಾ ಮಾನಸಿಕವಾಗಿ ಉಪಾಸನೆ ಮಾಡ್ತಾ ಹೋಗ್ಬೇಕು. ಒಂದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಅದ್ಯಾವ 50 ರೂಪಗಳ ಉಪಾಸನೆ. ಮೊದಲು ನಾವೇನ್ ಚಕ್ರ ಹಾಕ್ತಲ್ಲ, ದಾಸರ ಹಾಕಿರ್ತಲ್ಲ, ಆ ಚಕ್ರದ ಉಪಾಸನೆ ಅದ್ರ ಹೊರಗಡೆ ಇರ್ತಕ್ಕಂಥ 8 ಭಾಗ, 4 ಭಾಗಗಳು, 8 ಮಂದಿ ದ್ವಾರಪಾಲಕರ ಉಪಾಸನೆ. ನಾನು ಕೂಡ್ಬೇಕಾದ್ರೆ ಅಧಿಷ್ಠಾನ ಸಿದ್ಧಿ ಆಗ್ಬೇಕು. ಇನ್ನೇನು
ಸಿದ್ಧ ಮತ್ತು ಸಾಧಕರ ಚಿಂತನೆ ಬಂದಿತ್ತು, ಯೋಗಿಗಳ ಆ ಸಿದ್ಧಿ ನನಗೆ ಗೊತ್ತಾಗಬೇಕಾದ್ರೆ ನಿಮ್ಗೆ ಅನುಭವ ಬರಬೇಕು. ಆನಂತರ ಮನಸ್ಸನ್ನ ಕ್ಷಣ ಕ್ಷಣ ಕಟ್ಟಿ ಹಾಕ್ತಕ್ಕಂಥ ಕಾರ್ಯ ಅದು ಸಿದ್ಧಿ ಆಗ ಮನಸ್ಸು ಒಂದ್ ಕಡೆಗೆ ಕೂಡ್ಲಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕಾರ್ಯ. ಅವಾಗ ಹೇಳ್ತದ್ದಾದ್ರು ಈ ಪರಿಯ ದೇಹದೋಳು ಅಲ್ಲೇ ಮನಸ್ಸು ಗಟ್ಟಿಯಾಗಿ ಕೂತಂದ್ರೆ ನನ್ನ ಮನಸ್ಸಿಗೆ ಬರ್ತಕ್ಕಂಥದ್ದು ಎಲ್ಲೇ ಅಂದ್ರ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಅಲ್ಲಿ ಒಂದೊಂದು ಕಡೆಗೆ ಪರಮಾತ್ಮ ಒಂದೊಂದು ರೂಪದಿಂದ ಬರ್ತಾನೆ. ಅಲ್ಲೆಲ್ಲ ಜೀವಿಲಿ ಕುತ್ಕೊಂಡಿರ್ತಾವ ಒಳಗೆ ಗಟ್ಟಾಕಿದ್ರೆ ಅಲ್ಲಿ ನೋಡು ಪರಮಾತ್ಮ ಕಣ್ಣಲ್ಲಿ, ಮೂಗಿನಲ್ಲಿ, ಕಿವಿಯಲ್ಲಿ, ಕೈಯಲ್ಲಿ, ಉಪಸ್ಥದಲ್ಲಿ, ನಾಲಿಗೆಯಲ್ಲಿ, ಬಾಯಲ್ಲಿ, ಸೊಕ್ಕಿನಲ್ಲಿ ಎಲ್ಲ ಕಡೆಗೆ ಇರ್ತಕ್ಕಂಥ ಭಗವಂತನ ಉಪಾಸನೆ ಚಿಂತನೆ ನನಗೆ ತೋರಿಸ್ತಾ ಇರ್ತದೆ. ಅಲ್ಲಲ್ಲೇ ಈ ಅಜಾದ ರೂಪಗಳ ಉಪಾಸನೆ ಬಗ್ಗೆ ನಿನ್ನೆ ಬಂದಿತ್ತು. ಆ ಜ್ಞಾನ ನನ್ನ ಒಳಗಡೆ ಪ್ರಕಟ ಆಗ್ತಾ, ಆ ಜ್ಞಾನ ಯಾರು ಕೊಡ್ತಾರ ಅಂದ್ರೆ ನಾನು ಹೇಳಿದ ಅಲ್ಲಿ ವಿದ್ಯಾಧರರು ಏನಪ್ಪಾ ಆ ದೇವಿಯ ಸರಸ್ವತಿಯನ್ನು ಉಪಾಸನೆ ಮಾಡುತ್ತಾರೆ. ಚತುರವದನನ ರಾಣಿ ತಿರೋಹಿತ ವಿಮಲ ವಿಜ್ಞಾನಿ ನಿಗಮಪತಿಗಳ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ಮತಿಶ ಬೇಡುವೆ ಜನರ ಕುಮಿಪತಿಯ ಗುಣಗಳ ಸ್ತುತಿಪದಿ ಕಥನ್ಮತಿಯ ಪಾಲಿಸಿ ನೆಲಸಿನಿ ಮಧ್ವದನ ಸದನ. ಚತುರ್ವದನ 4 ವದನ ಬ್ರಹ್ಮ, 4 ವದನ ಇರ್ತಕ್ಕಂಥದ್ದು ಎಲ್ಲಿ ಬರ್ತಂದ್ರ ನನ್ನ ಸ್ಥೂಲ ಶರೀರಕ್ಕೆ ಒಂದು ಬ್ರಹ್ಮ, ಅನಿರುದ್ಧ ಶರೀರಕ್ಕೆ ಒಂದು ಬ್ರಹ್ಮ, ಲಿಂಗ ಶರೀರಕ್ಕೆ ಒಂದು ಬ್ರಹ್ಮ, ಪ್ರಜ್ವಲ ಶರೀರಕ್ಕೆ 4 5 ರೂಪ ಇತ್ತು ಮೊದಲು. ಅದರಲ್ಲಿ ಒಂದು ಮುಖವನ್ನ ರುದ್ರ ತೆಗೆದು ಹಾಕ್ತಾರೆ. ಅದು ಮತ್ತೆ ಕತೆ ಬೇರೆ ಹೋಗ್ತದೆ, ಬಹಳ ಲಾಭ ಹೋಗ್ತದೆ. ಇನ್ನು ಉಳಿದ 4 ಆ 4 ದೇಹದಿಂದ ಆ ಕಚ್ಚಪ ಎಂಬ ವೀಣೆಯನ್ನು ಶಾರದಾದೇವಿ ನಂದೆ ನಾಲಿಗೆಯಲ್ಲಿ ಕುತ್ಕೊಂಡು ಹಾಡಾಡ್ತಾಳ, ನುಡಿಸ್ತಾಳ, ಕುಣಿತಾಳ ಅಂತ ಹೇಳ್ತೀವಲ್ಲ. ಇದರ ಉಪಾಸನೆ ಹಿಂದೆ ನನ್ಗೆ ಗೊತ್ತಾಗಬೇಕಂದ್ರೆ ಸ್ಥೂಲ ಇದ್ರ ಮಾತ್ರ ಗೊತ್ತಾಗ್ತದೆ. ಅನಿರ್ದಿಷ್ಟ ಬರ್ತಕ್ಕಂಥ ರೂಪ ಯಾವುದು, ಅಲ್ಲಿ ಯಾವ್ಯಾವ ದೇವತೆಗಳು ಏನೇನ್ ಕರ್ಮವನ್ನು ಮಾಡ್ತಾರ ಅದ್ ನನ್ನ ನಾಲಿಗೆಯಲ್ಲಿ ಕುತ್ಕೊಂಡ ಸರಸ್ವತಿ ಅಲ್ಲೇ ನಲಿತಾ ಇದೆ. ಅನಿರ್ಧ ಶರೀರದೊಳಗಿರ್ತಕ್ಕಂಥ ದೇವತೆಗಳು ಲಿಂಗ ಶರೀರದಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಅಲ್ಲಿ ಮತ್ತೆ ಏನಪ್ಪಾ ತದ್ರೂಪ ತದ್ನಾಮಕನಾಗಿರ್ತಕ್ಕಂಥ ಗರುಡ ಶೇಷ ಪರ್ವತ ರೂಪಗಳು, ಆ ಸ್ವರೂಪದಲ್ಲಿರ್ತಕ್ಕಂಥ ಭಗವದ್ ರೂಪ ಅಲ್ಲಿ ಬಿಂಬ ಜೀವಿಗೆ ಏನನ್ನ ಹೇಳ್ಬೇಕಂತ ಇಟ್ಕೊ ಅದನ್ನ ಅಲ್ಲಿ ಹರಿ ಏನಪ್ಪಾ ಅಂದ್ರ ಲಿಂಗ ಶರೀರಕ್ಕಂತ ಮುಖ್ಯ ಪ್ರಾಣದೇವಿ ಹೇಳ್ತೀವಿ. ಒಂದು ರೂಪ ಇದು ಭಾರತೀ ದೇವಿ ಗೊತ್ತಾಗ್ತದೆ. ಭಾರತೀ ದೇವಿಯಿಂದ ದೇವತೆಗಳು ಗೊತ್ತಾಗ್ತದೆ. ದೇವತೆಗಳಿಂದ ಕೆಳಗಿರ್ತಕ್ಕಂಥ ಸಮಸ್ತ ಸತ್ತ ದೇವತೆಗಳು ಗೊತ್ತಾಗ್ತದೆ. ಅವರಿಂದ ಹೊರಗಡೆ ಬರ್ತಾ ವ್ಯಕ್ತ ಅವ್ಯಕ್ತವಾದ 21 24 ಏನಪ್ಪಾ ಅಹಂಕಾರಕ ಸತ್ತ ದೇವತೆಗಳು ಏನಪ್ಪಾ ಮೂಲ ರೂಪದಿಂದ ಸ್ವೀಕಾರ ಮಾಡಿ ಒಳಗೆ ಹೊರಗೆ ಆಗ್ತಕ್ಕಂಥ ಕಾರ್ಯವನ್ನು ತೋರಿಸ್ತಾ ಇದ್ರು. ಇದು ಏನ್ ಆಗ್ತದೆ ಕಾರ್ಯ ಇದೆಲ್ಲ ಅಲ್ಲಿ ಶಬ್ದಗೋಚರ ನಮ್ಮ ವಿಜಯ ವಿಠ್ಠಲ ವಲ್ಲಭ ಅಂತ ಹೇಳ್ತೀವಲ್ಲ, ಆ ನಾಲಿಯಲ್ಲಿರ್ತಕ್ಕಂಥ ಸರಸ್ವತಿ ಉಪಾಸನೆ ಮಾಡೋದ್ರಿಂದ 4 ದೇಹದಲ್ಲಿ ಆಗ್ತಕ್ಕಂಥ ಸಮಸ್ತ ವ್ಯಾಪಾರ ಅದು ಏನಾಗ್ತದೆ ಸಾಮವೇದ ರೂಪ. ಎಲ್ಲ ಶಬ್ದಗಳು ಸಾಮವೇದ ಆಗ್ತದ. ಆ ಬರೇ ಸಾಮವೇದ ಆದ ರೂಪಿಯಾಗಿಲ್ಲ, ಅದಕ್ಕೆ ಭಕ್ತಿ ಸಂಚಾರ ವಿಧಿವತ್ತು ಬರಬೇಕು. ಅಲ್ಲಿ ಗಂಧರ್ವರು ಏನ್ ಮಾಡ್ತಾರ, ಯಾವ ರೀತಿ ನರ್ತನ ಯಜ್ಞ ಯಾಗಾದಿಗಳನ್ನು ಮಾಡ್ಕೊಂಡು ಹೋಗ್ತಾರ, ಅದನ್ನ ಇಲ್ಲಿ ಏನಾಗ್ತದೆ ನಮ್ಮ ದೇಹದಲ್ಲಿ ಕುಳಿತುಕೊಂಡು ಭಾರತೀ ದೇವಿ ಸಮಸ್ತ 20 ಅಹಂಕಾರಿಕ ಸತ್ಯ ದೇವತೆಗಳು ಎಲ್ಲರಲ್ಲೂ ಭಕ್ತಿಯನ್ನು ಜಾಗೃತ ಮೂಡಿಸ್ತಾಳೆ ನಮ್ಮ ದೇಹದಲ್ಲಿ. ಶಬ್ದ ಸ್ಪರ್ಶ ರಸ ರೂಪ ಗಂಧ ಇವು ಮಾತೃಕೆಗಳು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ವಾಯುಪಂಚಗಳು. ಅಹಂಕಾರ
ಚಿತ್ತ ಚೇತನ ಮನಸ್ಸು ಬುದ್ಧಿ 5 ಮನೋ ಆಕಾಶಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು 25 ರೂಪದಲ್ಲಿ ಕೊಡ್ಕೊಂಡು ಪಾರ್ಥಿದೀವಿ. ಅಲ್ಲಿರ್ತಕ್ಕಂಥ ಸಮಸ್ತ ದೇವತೆಗಳ ದ್ವಾರ ಭಕ್ತಿಯನ್ನ ಇಟ್ಟು ಬಿಂಬನ ಉಪಾಸನೆ ಮಾಡ್ತಾರೆ. ಈ ರೀತಿ ನೋಡ್ಬೇಕಂತಂದ್ರೆ 10 ನಿಮಿಷ ನೋಡಿ, 5 ನಿಮಿಷ ಕಣ್ಣು ಮುಚ್ಕೊಂಡು ಸ್ವಲ್ಪ ಯಾವುದೋ ಒಂದು ಭಗವಂತನ ರೂಪದ ಚಿಂತನೆ ಇಟ್ಕೊಂಡು ಚಿಂತನೆ ಮಾಡ್ಕೊಳ್ರಿ. ಅವಾಗ ಏನಾಗ್ತದೆ, ಒಂದೊಂದು ನಮಗೆ ಗೋಚರ ಆಗ್ತದೆ. ಮೊದಲು ಬರ್ತಕ್ಕಂಥದ್ದು ವಿಷಯದ ಚಿಂತನೆ, ಕಣ್ಣು ಮುಂದೆ ಏನೇನು ಆಪೆಕ್ಟ್ ಜನ್ಮಾಂತರ ಅವೆಲ್ಲ ಹೋಗ್ತಾವ. ಅವೆಲ್ಲ ಹೋದ್ಮೇಲೆ ಒಂದೊಂದೇ ಗೋಚರ ಆಗ್ಲಿಕ್ಕೆ ಚಾಲು ಆಗ್ತದೆ. ಇದು ಸಾಪರೋಕ್ಷಳ ಮಾಡಿ ಕೀಟ ಪೆಚಾಕರಂತೆ ಭಗವಂತನ ವಿದ್ಯೆ ಎಷ್ಟೊತ್ತು ನನ್ನ ಮನಸ್ಸನ್ನ ನಾನು ಕಟ್ತೀನಿ. ಮನಸ್ಸಿಗೆ ಅಧಿಷ್ಠಾನ ಸಿದ್ಧಿ ಆದ ಮನಸ್ಸು ಅಧಿಷ್ಠಾನ ನಿಲ್ಲಬೇಕು. ಆ ಮನಸ್ಸು ನಿಲ್ಲಿಸ್ಲಿಕ್ಕೆ ಪರಮಾತ್ಮ ಇಷ್ಟೆಲ್ಲ 12 ರೂಪದಿಂದ ಚಿಂತನೆ ಮಾಡ್ತಾ ಇದ್ದ. 12 ಜೀವರಾಶಿಗಳ, ದೇವತೆಗಳ, ದೈತ್ಯರ, ರಾಕ್ಷಸರ, ಪಿಶಾಚಿಗಳ, ಋಷಿಗಳ, ಪಿತೃದೇವತೆಗಳ, ಕಿಂಪುರುಷರ, ಗಂಧರ್ವರ, ವಿದ್ಯಾಧರರ ಎಲ್ಲರೂ ಈ ದೇಹದಲ್ಲಿ ಕುಳಿತುಕೊಂಡು ಪರಮಾತ್ಮ ಉಪಾಸನೆ, ಅವರವರ ಬಿಂಬೋಪಾಸನೆಯನ್ನು ಮಾಡ್ತಾ ಇದ್ರು. ಆ ಎಲ್ಲ ಕರ್ಮಗಳು ನನಗ ಬೇಕಾದಂತ ರೂಪದಲ್ಲಿ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಎಂಬ ಉತ್ತಮವಾದ ಚಿಂತನೆ. ಈ ರೀತಿ ಚಿಂತನೆ ಮಾಡ್ಕೊಂಡ್ರೆ ಏನಾಗ್ತದೆ ನಮಗ? ಇದು ಮೂಲೇಶ ನಾಮಕದ ಉಪಾಸನೆಗೆ ಅಧಿಷ್ಠಾನ ಸಿದ್ಧಿ ಆಗ್ತದೆ. ಅಂದ್ರೆ ಅಷ್ಟಗಳ ಕ್ರಮದಲ್ಲಿರ್ತಕ್ಕಂಥ ಪ್ರಾಜ್ಞ, ಆ ದೇಶದ ಪ್ರಾದೇಶ, ಕೆಳಗಿರ್ತದ ಮೂಲೇಶ. ಆ ಮೂಲೇಶ ನಾಮಕ ಹರಿ ಯಾರು ಅಂತಂದ್ರ ತನುಬಿಂಬ. ಅಂದ್ರೆ ಈ ನನಗೇನ್ ಮೇಲೆ ನಾವೆಲ್ಲ ಸ್ತ್ರೀ ಪುರುಷರ ದೇಹ ಅದಲ್ಲ, ಈ ದೇಹದ ಬಿಂಬ ಅದು ಮೂಲೇಶ. ಅದು ಯಾವ್ದು ರೂಪ ಅಂದ್ರ ನರಸಿಂಹ ರೂಪ. ನರಸಿಂಹ ಜಯಂತಿ ಅಲ್ಲ, ಆ ನರಸಿಂಹನ ಉಪಾಸನೆ ಮಾಡೋದ್ರಿಂದ ನಮ್ಗೆ ಏನ್ ಆಗ್ತದೆ? ಆತನ ದಿವ್ಯ ದರ್ಶನ. ಪ್ರಹ್ಲಾದಿಗೆ ನರಸಿಂಹದೇವರು ಯಾಕೆ ಹೊಂತರು ಅಂದ್ರೆ ಅವ್ರಿಗೇನಾಯ್ತು, ಕಂಬ ಒಡೆದ. ಅಂದ್ರೆ ಈ ಯಾವುದು ನಮ್ಮ ಈ ದೇಹ ಕಂಬ ಒಡೆದು ಒಳಗೆ ನರಸಿಂಹನಾಡಿಯ ಕಂಬವನ್ನು ಒಡೆದು ಒಳಗಿರ್ತಕ್ಕಂಥ ನರಸಿಂಹನ ದಿವ್ಯ ದರ್ಶನ ಆಯ್ತು. ಅದಕ್ಕೆ ಜಗನ್ನಾಥ ದಾಸರಿಗೆ ಕಂಬ. ಇವತ್ತು ದಾಸರಾಯರು ಎಲ್ಲೆಲ್ಲೇ ಮನೆಗಳು, ಯಾರ್ಯಾರ ಮನೆಗೆ ದಾಸರು ಮನೆಗಳವು ಅವೆಲ್ಲರಿಗೂ ಏನಪ್ಪಾ ಅಂದ್ರೆ ಕಂಬನೇ ಶ್ರೇಷ್ಠ ಆಗಿದೆ. ಅದ್ರಂಗ ನಮ್ಮ ಆ ಸುಷುಮ್ನಾಡಿಯ ಇರ್ತಕ್ಕಂಥ ಆ ಕಂಬವನ್ನ ಒಡೆದು ನರಸಿಂಹನ ಚಿಂತನೆ ನಮ್ಗೆ ಗೋಚರ. ಬಹಳ ಸುಂದರವಾದ ರೂಪ ಇದೆ. ಆಯಾ ದೇಹಾಖ್ಯ ರೂಪದಂತೆ ನನಗೆ ಭಗವಂತ ದರ್ಶನ ಕೊಡ್ತಾನೆ. ಯಾರೋ ಈ ನರಸಿಂಹ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮೇಲಿನ ಸಂಪೂರ್ಣವಾಗಿರ್ತಕ್ಕಂಥ ಈ ಎಲ್ಲ ಚಿಂತನೆಗಳು ದೂರ ಆಗಿ ನಮಗೆ ಆ ಬಿಂಬನ ದರ್ಶನ. ಒಂದು ಸಲ ಆ ಸ್ಥೂಲ ಬಿಂಬದ ದರ್ಶನ ಆಯ್ತು ಅಂದ್ರೆ 51 ವರ್ಣಗತನಾದ ಹರಿ ಎಲ್ಲೆಡೆ ವ್ಯಾಪ್ತನಾಗಿ ಸರ್ವ ಶಬ್ದ ವಾಚ್ಯನಾಗಿ ಮನೋವಾಂಗ್ಮಯ ನೆನೆಸ್ತಕ್ಕಂಥ ರೂಪ ಚಿಂತನೆ. ಮತ್ತೆ ಚಿದ್ದೇಹದ ಒಳವರೆ 80,725 ನರಸಿಂಹ ರೂಪದಲ್ಲಿದ್ದ ಜೀವರಿಗೆ ನಿತ್ಯದ ಹಗಲಳು ಬಪ್ಪ ಮುಕ್ತಿಗೆ ತಾ ಮುಕ್ತಿವೆನಿಸುವ ಮೃತ್ಯುವಸರ ಭಯನಾಶನ ಭಾಗ್ಯ ಸಂಪನ್ನ. ಎಷ್ಟು ಪ್ರಮಾಣ ಇತ್ತು ಒಳಗೆ ಹೊರಗೆ ಅಂದ್ರೆ ಇಲ್ಲೇ 4 ದೇಹ ನೆನ್ಪಿಟ್ಕೋಬೇಕು. ಒಂದು ದೇಹದ ಒಳಗೂ ಮತ್ತು ಒಂದು ದೇಹದ ಹೊರಗೂ. ಯಾವುದು? ಸ್ಥೂಲ ದೇಹದ ಹೊರಗೂ ಮತ್ತು ಸ್ಥೂಲ ದೇಹದ ಒಳಗೂ. ಅದು ಗ್ರಾವಿಟಿ ಮೇಂಟೈನ್ ಮಾಡ್ತಾನೆ ಸೂರ್ಯ. ಎಷ್ಟು? 80,700
25 ರೂಪ. ಸ್ಥೂಲ ದೇಹದ ಒಳಗಡೆ 80,725, ಸ್ಥೂಲ ದೇಹದ ಹೊರಗಡೆ 80,720. ಅದರಂತೆ ಅನಿರ್ದಿಷ್ಟ ಒಳಗು ಮತ್ತು ಹೊರಗು. ಹೊರಗಂದ್ರೆ ಎಲ್ಲಿ? ಸ್ಥೂಲಕ್ಕೂ ಅನಿರ್ದಿಷ್ಟ ಇರ್ತಕ್ಕಂಥ ಇನ್ ಬಿಟ್ವೀನ್ ರೂಪದಲ್ಲೇ ಆ 80,725 ಆ ನರಸಿಂಹ ರೂಪದ ಕಣಗಳು ಅನ್ಕಲ್ಲ, ಒಂದೊಂದು ಕಣದಲ್ಲಿ ಕುತ್ಕೊಂಡು ಅದು ಬಿಟ್ಟು ಹೋಗ್ತದೆ, ಸ್ಥೂಲ ಬಿದ್ದು ಹೋಗ್ತದೆ. ಆ ಸ್ಥೂಲ ಶರೀರ ಗಟ್ಟಿ ಇಟ್ಕೊಂಡಿರುತ್ತೆ. ಇದು ವಿಶೇಷವಾಗಿ ನರಸಿಂಹನ ಯಾಕೆ ಉಪಾಸನೆ ಮಾಡಬೇಕು, ನರಸಿಂಹದೇವರು ಯಾಕೆ ಚಿಂತನೆ ಮಾಡಬೇಕಂದ್ರ, ಒಂದೊಂದು ದೇಹದಿಂದ ಇನ್ನೊಂದು ದೇಹದ ನಡುವಿರ್ತಕ್ಕಂಥ ರೂಪ ಚಿಂತನೆ ಆ ನರಸಿಂಹ ಹಿಡ್ಕೊಂಡಿದ್ದೀವಿ. ಪ್ರಹ್ಲಾದಿಗೆ ನಮ್ಮ ಗುರುಗಳಾದಂತಹ ನಾರದರು ಪರಮಾನುಗ್ರಹ ಆಗ್ಬೇಕಂದ್ರ ಈ ಸ್ಥೂಲ ಶರೀರಕ್ಕೆ, ಸಾಧನ ಶರೀರಕ್ಕೆ ಅಭಿಮಾನಿ ದೇವತೆಗಳು ನಾರದರು. ನೀವು ವಿಜಯರಾಯರ ಕೃತಿಯೊಳಗೆ ಕೇಳ್ತೀವಿ ನಾವು. ಏನಂದ್ರೆ ಸಪ್ಪಂದಲ್ಲಿ ಪುರಂದರ ವೇಷದಿಂದ ಬಂದು ಪರಮಾತ್ಮ ಅನುಗ್ರಹ ಮಾಡಿದ, ನಾರದರ ವೇಷದಿಂದ ಬಂದು ಅನುಗ್ರಹ ಮಾಡಿದ. ಅರಂಗ ಪ್ರತಿಯೊಬ್ಬ ಸಾಧಕನಿಗೂ ಆ ನಾರದರು ಬಂದು ಅನುಗ್ರಹ ಮಾಡ್ತಾರೆ ಈ ಸ್ಥೂಲ ಶರೀರ. ಅದಕ್ಕೆ ನಮಗ ಅವು ರೂಪ ಬೇರೆ ಬೇರೆ ಬರ್ತದೆ, ನೆನ್ಪಿಟ್ಟು. ಆತ್ಮೋದ್ಧಾರ ಗುರುಗಳು ಅಂತ ಹೇಳ್ತೀವಿ, ಯಾರೋ ನಾರದರು ನಿಮಗೆ ಆತ್ಮೋದ್ಧಾರ ಗುರುಗಳು, ಅವರು ಬೇರೆ ಬೇರೆ ರೂಪದಿಂದ ಬರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೂಪ ಬೇರೆ. ಅವ್ಯಕ್ತವಾಗಿರ್ತಕ್ಕಂತಹ ಅಗಾಧವಾದ ಪರಮಾತ್ಮ ರೂಪವನ್ನು ಎಲ್ಲ ಕಡೆ ನೋಡ್ತಕ್ಕಂಥ ಈ ಶಕ್ತಿ ನಾರದರಿಗಿತ್ತು. ಒಬ್ಬೊಬ್ಬ ಸಾಧಕರಿಗೆ ಅನಂತ ಆತ್ಮೋದ್ಧಾರ ಗುರುಗಳು ಬಂದಿರ್ತಾರೆ, ಸ್ವರೂಪೋದ್ಧಾರಗಳು ಒಬ್ಬರೇ ಇರ್ತಾರೆ. ಆ ಸ್ವರೂಪೋದ್ಧಾರ ಗುರುಗಳು ಬರಲ್ಲವರೆಗೂ ನಮಗ ಈ 1013 ಜನ್ಮವನ್ನು ಎತ್ತಬೇಕಲ್ಲ. ಯಾಕೆ? ಈ 4 ದೇಹದಲ್ಲಿರ್ತಕ್ಕಂತಹ ಆ ನರಸಿಂಹ ರೂಪದ ಉಪಾಸನೆ ನಮ್ಗೆ ಎಲ್ಲಿವರೆಗೆ ಬರಂಗಿಲ್ಲ, ಅದರ ನರಸಿಂಹ ದೇವರ ಉಪಾಸನೆ ಅದ್ರ ಮಹಿಮೆ ಗೊತ್ತಾಗೋದಿಲ್ಲ, ಅಲ್ಲಿವರೆಗೂ ನಮಗ ಈ ಜನ್ಮಗಳು ಹೆಚ್ಚಾಗ್ತಾವ. ಅದಕ್ಕೆ ನಾರದ್ರಂದ್ರು ನಮ್ಮ ಪ್ರಹ್ಲಾದಿಗೆ ಅದು ಎಲ್ಲ ಜನ್ಮ ಎಲ್ಲಿ ತಗೊಂಡ್ರು ಅಂದ್ರೆ ಆ ತಾಯಿ ಕೈಯಾದನ ಹೊಟ್ಟೆಯೊಳಗಿದ್ದಾಗನ 10,200 ವರ್ಷ ಮಾತೃಗರ್ಭವಾಸ ಮಾಡಂತ ಹುತಾತ್ಮ ನಮ್ಮ ಪ್ರಹ್ಲಾದರಾಯರು ಅಲ್ಲಿವರೆಗೂ ನಾರದರ ಉಪದೇಶ ಮಾಡ್ತಾ ಅದ್ಭುತವಾದ ಉಪದೇಶ ಕೊಡ್ತಾರೆ. ವೈಷ್ಣವ ಸಿದ್ಧಾಂತವನ್ನು, ನಾರಾಯಣ ಉಪಾಸನೆ, ಇಡೀ ಈ ಪಿಂಡಾಂಡದ ಬ್ರಹ್ಮಾಂಡದ ಎಲ್ಲ ರೂಪವರ್ಣನನ್ನ ಭಾಗವತದಲ್ಲಿ, ಅದಕ್ಕೆ ಭಾಗವತದಲ್ಲಿ ಒಂದು ಸರ್ಗವನ್ನಿಟ್ಟು ಸಪ್ತಮ ಸ್ಕಂದ ಭಾಗ ಭಾಗವತ ಆ ಪ್ರಹ್ಲಾದರಾಜರ ಚರಿತ್ರೆಗೆ ಮುಕ್ಕಾಲು ಭಾಗ. ಈಗ ನನಗೂ ನಾವೆಲ್ಲರೂ ಪ್ರಹ್ಲಾದ ಮೀನ್ಸ್ ಅಂದ್ರೆ ಭಕ್ತಿಯ ಅನುಗ್ರಹ ಪಾತ್ರ, ಭಕ್ತಿಯ ಒಂದು ಪ್ರತಿಮಾ ಪ್ರಹ್ಲಾದ. ಪ್ರತಿಯೊಂದರಲ್ಲೂ ಪರಮಾತ್ಮನ ಕಾಣ್ತಕ್ಕಂಥ ಚಿಂತನೆ ನನಗ ಬರಬೇಕು. ಅದಕ್ಕೆ ಈ ಯಾವುದು ನಮ್ಮ ಚಕ್ರಾಬ್ಜ ಮಂಡಲದಲ್ಲಿ ಬರ್ತವಲ್ಲ 51 ಅಜಾದ್ ರೂಪಗಳಲ್ಲಿ, ಅಲ್ಲಿ ಒಂದೊಂದ ಭಗವಂತ ರೂಪಗಳು ಯಾವ ರೀತಿ ಬರ್ತವ, ಬರೇ ಕ ಅಂತ ಒಂದು ಬಂತು ಅಂದ್ರೆ ಅದಕ್ಕೆ 4 ಭಗವಂತ ರೂಪಗಳು ಅಂತ ಹೇಳಿದ್ವಿ. ಅಂತ ಒಂದು ಭಗವಂತ ರೂಪ ಬಂತ, ಆ ಈ ಅಂತ ಬರ್ತಲ್ಲ, ಅದಕ್ಕೆ 4 ರೂಪಗಳು ಅಂದ್ರೆ ಅದು 4 ಯಾವ ಅಂದ್ರೆ ಸ್ವರೂಪ, ಲಿಂಗ, ಮತ್ತೆ ಅನಿರುದ್ಧ, ಆಮೇಲೆ ಸ್ಥೂಲ. ಇವು 4 ರೂಪ. ಇದು ಬಹಳ ನೆನ್ಪಿಟ್ಟಬೇಕು. ಅಜಾಯ ನಮಃ ಅಂದ ತಕ್ಷಣ ನಮಗೆ ಯಾವುದು ತಲೆ ಆಗ್ತದೆ, ಆನಂದಾಯ ನಮಃ ಅಂದ್ರೆ ಮುಖ ಆಗ್ತದೆ. ಎಷ್ಟು ಮುಖ ಬಂತು? 4 ಮುಖ. ಒಂದು ಸ್ಥೂಲ ಮುಖ, 2 ಅನಿರುದ್ಧ ಮುಖ, 3 ಲಿಂಗ ಮುಖ, 4 ಸ್ವರೂಪ ಮುಖ. ಅಲ್ಲಿ ಇರ್ತಕ್ಕಂಥ ಭಗವದ್ ರೂಪಗಳು ಏನು, ಅದು ಬೇರೆ ಬೇರೆ. ಅಲ್ಲಿ ಒಂದೊಂದು ಸ್ಥೂಲಕ್ಕೂ ಒಂದೊಂದು ಬಿಂಬೋಪಾಸನೆ ಬೇರೆ ಬೇರೆ ಬರ್ತದೆ. ಇದನ್ನ ನನಗೆ ಸದ್ಯ ಸ್ಥೂಲದಿಂದ ಅನಿರುದ್ಧದಿಂದ ಬಿಡುಗಡೆ ಹೊಂದಿದೆ. ಸ್ಥೂಲ ನೀವು ಮಾಡೋ ಬಿಡು ಹೋಗ್ಬಿಡ್ತದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಶುಗರ್ ಭಾಳ ಇರ್ತದೆ, ನಮ್ ಶುಗರ್ ಇರ್ತದೆ, ಹೋಗ್ಬೇಕಂದ್ರೆ ಸ್ಥೂಲ ಬಿಡ್ಬೇಕಂದ್ರೆ ಜಗ್ಗಿ ಸಕ್ರೆ, ಚಾ, ಪಳಾರ, ಹಣ್ಣು ಗಿಣ್ಣು ಎಲ್ಲ ತಿಂದ್ಬಿಡ್ರಿ,
ಜಗ್ಗಿ ತಾನೇ ಬಿಟ್ಟು ಬಿಡ್ತದೆ, ಶುಗರ್ ಹೆಚ್ಚಾಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಹೋಗಿಬಿಟ್ಟು. ಆದ್ರೆ ಇಂತಹ ಜನ್ಮಗಳು ಬಹಳ ಬಂದೋಗ್ಯವ ನಾನು. ಆದ್ರೆ ದೇಹದ ಒಳಗಿನ ಇನ್ನೊಂದು ರೂಪದಲ್ಲಿ ಎರಡು ತೆಗೆದ ನರ ನಾರಾಯಣ ರೂಪ ಬರ್ತದೆ. ನಾರಾಯಣ ರೂಪ ಹೋಗುದು, ನರ ರೂಪ ಒಳಗಡೆ ಇತ್ತು. ನರನ ಅನುಗ್ರಹ ತಂದು ಇಂದ್ರನವಿಯವರ ಅನುಗ್ರಹ ತಂದಿಗೆ ಯಾವುದು ಗರುಡ ಮಾರ್ಗದ ಉಪಾಸನೆ. ಇದು ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಅದಕ್ಕೆ ಮತ್ತೆ ಚಿದ್ದೇಹದ ಒಳವರಿಗೆ ಅಂದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಚಿದ್ದೇಹ ಯಾವುದು? ಸ್ವರೂಪ ದೇಹ. ಸ್ವರೂಪ ದೇಹದ ಒಳಗು ಮತ್ತು ಸ್ವರೂಪ ದೇಹ ಹೊರಗಡುದು ಏನಪ್ಪ ನಡೆಸಿದವರು ಇದ್ದಾರೆ. ಲಿಂಗ ಶರೀರದ ಒಳಗು ಲಿಂಗ ಶರೀರದ ಹೊರಗು ಏನಪ್ಪ ನಡೆಸಿದವರು 80,725 ಇದ್ದಾರೆ. ಅನಿರ್ಧ ಶರೀರದ ಒಳಗು ಮತ್ತು ಅನಿರ್ಧ ಶರೀರದ ಹೊರಗು ಏನಪ್ಪ ನರಸಿಂಹದೇವರು ಇದ್ದಾರೆ. ಅದು 80,725 ರೂಪಾಯಿ. ಅನಿರ್ದಿಶಯದ ಒಳಗು ಏನಪ್ಪ ಹೊರಗು ಅದ. ಸ್ಥೂಲ ಶಯದ ಹೊರಗು ಮತ್ತು ಒಳಗು ಇರ್ತಕ್ಕಂಥ ನರಸಿಂಹ ರೂಪ. ಹಿಂಗ ಆ ಬಂಧಕ್ಕೆ ಆಗ್ಬಿಡ್ತಾರೆ. ಬಂಧ ಮೋಕ್ಷ ಪ್ರಧಾನ. ಬಂಧ ಮತ್ತು ಮೋಕ್ಷ ಎರಡೂ ಹೊತ್ನೆ. ನನಗೆ ಈ ನರಸಿಂಹನ ಉಪಾಸನೆ ಮಾಡೋದ್ರಿಂದ ಪರಮ ಅದ್ಭುತವಾದ ಉಪಾಸನೆ ಇವತ್ತು ನರಸಿಂಹದೇವರ ಉಪಾಸನೆ ವಿಶೇಷ ಮಾಡ್ಬೇಕಂತಾನೆ ಈ ಸ್ತೋತ್ರ ತಕ್ಕೊಂಡಿದ್ದೆ. ಯಾಕೆ ಇನ್ನು 4 ಇವು ಏನಪ್ಪ ಅಂದ್ರೆ ಧರ್ಮಗಳು. ಆ ನರಸಿಂಹನ ಉಪಾಸನೆ ನಾವು ಇವತ್ತು ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಗೋ. ಕೆಲವೊಂದ್ ಕಡೆಗೆ ಅಯ್ಯೋ ನರಸಿಂಹದೇವ್ರ ಸಾಲಕ್ಕೆ ನಮ್ಮನೆ ಇರಬಾರ್ದು, ಬಹಳ ಮಡಿ ಅದಕ್ಕೆ. ಒಳಗ 80,000 ಎಷ್ಟು ಬರ್ತದೆ ಇದು? 8×4=32, 3,20,000. 80,725 ರೂಪಾಯಿ. ರಂಗವಟ್ಟನ 728 3-4 ಲಕ್ಷ ತನಕ ನರಸಿಂಹ ರೂಪಗಳು ಒಳಗಡೆ ತುಂಬಿಸುತ್ತಾರೆ. ಅಕ್ಯುರೇಟ್ ಆಗಿ × 4 ಮಾಡ್ಕೊಳ್ರಿ, ಗೊತ್ತಾಗ್ತದೆ. 80,725 × 4 ಎಷ್ಟು ನರಸಿಂಹ ದೇವ್ರನ್ನ ನೋಡಕ್ ಕುತ್ಕೊಂಡ. ಯಾಕಂದ್ರೆ ಸ್ವರೂಪ ದೇಹದ ಒಳಗಡೆ ಆ ನರಸಿಂಹ ಇದ್ದು, ಆ ಬಿಂಬ ನಮ್ಮ ಸ್ಥೂಲ ಬಿಂಬನೆ ಇದ್ದು ಜೀವಿಗೆ ಇಷ್ಟಾನಿಷ್ಟಗಳನ್ನು ತೆಗೆದು ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ಪರಮಾತ್ಮ ತನ್ನ ರೂಪವನ್ನು ತೋರ್ಸ್ಲಕ್ಕೆ ಒಳಗಿದ್ದ. ಅಲ್ಲೇ ಜೀವರ ಬಿಂಬಕ್ಕೂ ಜೀವಿಗೂ ನಡು ಹೊರೆಯಾಗಿ ಆ ನರಸಿಂಹ ರೂಪ ಇಟ್ಕೊಂಡಿದೆ ಸ್ವರೂಪದ ಒಳಗಡೆ. ನರಸಿಂಹನ ಉಪಾಸನೆ ಅಷ್ಟು ಸುಲಭ. ಅದಕ್ಕೆ ನರಸಿಂಹದೇವ್ರ ಪ್ರಕಟ ಆದ ನಂತರ ಪ್ರಹ್ಲಾದ ಕೇಳ್ತಾರ, ಪ್ರಹ್ಲಾದ ನಿಂಗೆ ನಾನು ನೋಡಿದ್ರೆ ಭಯ ಬರ್ಲಿಲ್ಲ ಏನೋ? ನಂಗೆ ಬರ್ಲೇ ಇಲ್ಲ, ಯಾಕಂದ್ರೆ ನೀನು ನನಗೆ ಆನಂದ ರೂಪದಲ್ಲಿ ಕಾಣ್ತೀಯ. ಅವರು ಅಜಾಯನಮ ಆನಂದಾಯನಮ ಅನ್ನೋ ಉಪಾಸನೆ ಮುಖದಲ್ಲಿ ಆನಂದ ಸ್ಥಿತವಾಗ್ತಕ್ಕಂಥ ರೂಪ ಚಿಂತನೆ ಮಾಡ್ಕೊಂಡು. ಆನಂದ ಯಾಕಂದ್ರ ಆನಂದ ತೀರ್ಥರ ಮತ, ಮಧ್ವ ಮತ ಸಿದ್ಧಾಂತ ಚಿಂತನೆ ಅದ್ರೊಳಗೆ ಚಕ್ರಾಬ್ಜ ಮಂಡಲ ಬರ್ತದಲ್ಲಿ ಆ ಅಜಾದ ರೂಪಗಳ ಉಪಾಸನೆ ಬರ್ತಲ್ಲಿ. ಅದಾದ ನಂತರ ಮುಂದೆ ಇನ್ನೂ ಬರ್ತಾ. ಯಾಕಂದ್ರೆ 27 ನಕ್ಷತ್ರ ಉಪಾಸನೆ ಅಂತ ಮಂತ್ರ ಅರ್ಧಕ್ಕೆ ಬಿಟ್ಟಿದೆ. ಯಾಕಂದ್ರೆ ಇಲ್ಲಿಂದ ಹಿಡ್ಕೊಂಡು ಮೇಲಿಂದ ಬರ್ಬೇಕಂತ ಬಂದ. ಆ ಕಾಲನ ಉಪಾಸನೆ ಬರ್ತದಲ್ಲ, ಅವೆಲ್ಲವೂ ಆನಂದ ಉದ್ರೇಕ ಕೊಡ್ತಕ್ಕಂಥ ರೂಪ. ಈ ನಮ್ಮ ಮುಕ್ತಿಯೊಳಗೆ ಆನಂದ ಉದ್ರೇಕ ಆಗ್ಬೇಕಾದ್ರೆ ಆ ಆನಂದ ಅಜ ಅಂದ್ರ ಸಾವಿಲ್ಲದಂತ ವ್ಯಕ್ತಿಯ 4 ರೂಪಗಳು ಉಪಾಸನೆ ಮಾಡ್ತಾ ಮಾಡ್ತದೆ. ನನಗೇನಾಗ್ತದೆ, ಆ ಪ್ರಾದೇಶ ನಾಮಕನ ಕೆಳಗಡೆ ಇರ್ತಕ್ಕಂಥ ಲಕ್ಷ್ಮೀಪತಿ ನಾರಾಯಣನ ಉಪಾಸನೆ. ಲಕ್ಷ್ಮೀನಾರಾಯಣ ಯಾವುದು? ಆ ಕಮಲ ದೇಹಟ್ಟಿನಲ್ಲಿ ಬರ್ತಕ್ಕಂಥ ರೂಪ. ಅದು ಹೆಂಗ್ ಬರಬೇಕಂದ್ರೆ ಈಗ ನಾನು ಕಾಣ್ತೀನಿ ನಾನು ಅನ್ನೋ ಒಂದಷ್ಟು ಸಾಮೀಪ್ಯ ಬರಬೇಕು. ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ. ಈ ಒಳಗಿನ ಸ್ವರೂಪ ದೇಹ ನಂಗ ಸಾಯುಜ್ಯ ಆಗ್ತದೆ, ಲಿಂಗ ಶರೀರ ಸಾಮೀಪ್ಯ ಆಗ್ತದೆ.
ಅನಿಜ ಶರೀರ ಸಾಲೋಕ್ಯ ಆಗ್ತದೆ. ಇದು ಸ್ಥೂಲ ಶರೀರ ಸಾರೂಪ್ಯ. ಹಿಂಗ 4 ವೈಕುಂಠಗಳು ಇಲ್ಲೇ ನನ್ನ ದೇಹದೊಳಗೆ ಉಪಾಸನೆ. ಸಾರೂಪ್ಯ ಅಂದ್ರೆ ಏನು? ಮೂಲೇಶ ಯಾವ ರೂಪ ಇದೋ ಅದೇ ರೂಪ ಇಲ್ಲಿ ಬರ್ತದೆ. ಸಾರೂಪ್ಯದಲ್ಲಿ ನಾರಾಯಣ ಯಾವ ರೂಪ ಅದೇ ಭಗವದ್ ಭಕ್ತ ಅದೇ ರೂಪ ಇರ್ತಾರೆ. ಎಷ್ಟು ಅದ್ಭುತ ಸಾರೂಪ್ಯ ಉಪಾಸನೆ ಅಂತಂದ್ರ, ಒಬ್ಬ ಒಬ್ಬ ಯತಿ ಗೃಹಸ್ಥ ಸನ್ಯಾಸ ಆದ ತಕ್ಷಣ ಒಳಗಿನ ತತ್ವದೇವತೆಲ್ಲರೂ ಸನ್ಯಾಸಿಗಳ ರೂಪದಲ್ಲಿ ಬಂದ್ಬಿಡ್ತಾರೆ. ಇಡೀ ದೇಹದ ಆಗ್ತದ್ದೆಲ್ಲ ಕರ್ಮಗಳೆಲ್ಲೂ ಸನ್ಯಾಸ ರೂಪ ಸಾರೂಪ್ಯ. ಸ್ತ್ರೀ ರೂಪ, ಸ್ತ್ರೀಯಾಗಿ ಹುಟ್ಟಿದ ಅಂತ ಇಡೀ ಆ ದೇಹದಲ್ಲಿರ್ತಕ್ಕಂಥ ಪರಮಾತ್ಮ ಒಬ್ಬ ಬಿಟ್ಟು ಬಿಟ್ಟು ಹುಡುಕಿ ಎಲ್ಲ ತಪ್ಪಿದೇವತೆಗಳು ಸ್ತ್ರೀಯರಾಗ್ಬಿಡ್ತಾರೆ. ಆಯಾ ನಾಮರು ಬಂದಿರ್ತಾರೆ ಮತ್ತೆ. ಇದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಈ ನಮ್ಮ ತನು ಭಂಡಾರ, ದೊಡ್ಡ ಭಂಡಾರ, ದೊಡ್ಡ ಜ್ಞಾನ ಭಂಡಾರ, ನರಸಿಂಹನ ಉಪಾಸನೆ ಆದ್ರೆ ಮಾತ್ರ ಇದು ಸಾಧ್ಯ. ಅದಕ್ಕೆ ಹೇಳ್ತಾರೆ ಅಂದ್ರೆ, ಜ್ವರ 27 ಹರೊಳಗೆ 28 ರೂಪದಿ 2128 ಹೇಳಪ್ಪ. ಜ್ವರಹರ ಅಂದ್ಮೇಲೆ ನಾರಸಿಂಹನ ಕರುಣೆ ಮಾತ್ರ ದುರಿತ ರಾಶಿಗಳಲ್ಲಿ ಕೋಪವು ತರಣಿ ಬೆಂಬೋ ಕಂಡ ಹಿಮದಂತೆ. ಜ್ವರ ಹರ ಅಂತ. ಜ್ವರ ಅಂದ್ರ ಈ ಯಮದೇವರ ಮಗ. ಹರ ಅನವರ್ದು ಕಾಲ್ ರೂಪ ಪರಮಾತ್ಮ. ಆ ಕಾಲನ್ನ ರುದ್ರ ಹಿಡ್ಕೊಂಡದ ಕೈಯಾಗ, ಅದೇ ಕಾಲನ್ನ ನಮ್ಮ ಯಮ ಹಿಡ್ಕೊಂಡಿದ್ದಾನೆ. ಅದೇ ಕಾಲನ್ನ ಯಮ ದೋತ್ರ ಹಿಡ್ಕೊಂಡಿದ್ದಾರೆ. ಅದೇ ಕಾಲನ್ನ ಯಮ ಕಿಂಕರ್ ಹಿಡ್ಕೊಂಡಿರ್ತಾರೆ. ಅದೇ ಕಾಲದ ಬಂಧನದೊಳಗ ಪಾಶದೊಳಗ ಇಡೀ ಬ್ರಹ್ಮಾಂಡ ಕುತ್ಕೊಂಡದ. ಪರಮಾತ್ಮನು ಆ ಕಾಲ ನಿಯಾಮಕನಾಗಿದ್ದಾನೆ, ಕಾಲಾತೀತನಾಗಿದ್ದಾನೆ. ಕಾಲದೊಳಗಿದ್ದು ಕಾಲದ ಬಂಧನದಲ್ಲಿ ಹೊರಗಡೆ ಇದ್ದಾನೆ ಪರಮಾತ್ಮ. ನಾವೆಲ್ಲ ಕಾಲನ ಭೀತಿಯೊಳಗ, ಕಾಲನ ಭಯದೊಳಗೆ ನಾವು ಬಂಧನದಲ್ಲಿ ಕುತ್ಕೊಂಡಿದ್ದೀವಿ. ಆ ಬಂಧನ ಬಿಡುಗಡೆನೆ ಚಕ್ರಾಬ್ಜ ಬಂಧನದಿಂದ ಬಿಡುಗಡೆ ಹೊಂದಂಗಾಗ್ತದೆ. ಆ ಜ್ವರ ಅಂಬುದು ರೋಗ. ನನಗೆ ಮೋಹ ಅಂಬುದೇ ಜ್ವರ. ಮೈ ಕಾಯ್ತದೆ ಜ್ವರ, ಮೋಹ. ಎಷ್ಟು ಮೋಹ ಅಂದ್ರೆ ದೇಹಾಭಿಮಾನ. ಮೊಟ್ಟ ಮೊದಲು ಬರೋದು ದೇಹದ ಅಭಿಮಾನನೇ. ಈ ದೇಹಕ್ಕೆ ಸ್ವಲ್ಪ ಜ್ವರ ಬಂದ್ರೆ ಇಲ್ರಿ ನಂಗೆ ಯಾಕೆ ಸುಸ್ತಾದ್ರೆ ಬರಂಗಿಲ್ಲ ಅಂತ ತಂದೆ ತಾಯಿ ಬಂಧು ಬಳಗ ಎಲ್ಲ ಸಂಪತ್ತು ಎಲ್ಲ ಬಿಡ್ಲಕ್ ತಯಾರಾಗ್ತೀವಿ ನಾವು. ದೇಹ ಒಂದು ದೇಹ ಒಂದು ಇದ್ದ ಸಾಕು, ಉಳಿದ್ರೆ ನಾನು ನಾಳೆ ಮತ್ತೆ ಗಳಿಸ್ತೇನೆ ಅಂತ ಕಳ್ಳಗೆ ಏನ್ ಬೇಕಾದ್ ತೋಣಪ್ಪ ನನ್ನ ಬಿಟ್ಟು ಬಿಡು ಅಂತ ಹೇಳ್ತೀವಿ ನಾವು. ಅದ್ರಂಗ ಆ ದೇಹದ ಮೋಹ ನನ್ ಜ್ವರ ಅದ್ ಅದು 27 ರೂಪದಿಂದ. ಆ 27 ರೂಪ ಯಾವುದು ಏನಪ್ಪಾ ಅಂದ್ರೆ ನಕ್ಷತ್ರಗಳು. ಕಾಲು ರೂಪ 27 ಜ್ಯೋತಿ ಸ್ವರೂಪ ಒಳಗಡೆ. ಆ ಜ್ಯೋತಿ ಒಳಗೆ ಕಾಲ ತಾನು ಕುತ್ಕೊಂಡಿದ್ದಾನೆ. ನಕ್ಷತ್ರಗಳು ಪರಮಾತ್ಮ ರೂಪಗಳಲ್ಲ. ಇದು ನಕ್ಷತ್ರಗಳು ಏನಪ್ಪಾ ಅಂದ್ರೆ ಕಾಲುಗಳಲ್ಲ. ನಕ್ಷತ್ರದ ಒಳಗೆ ಆ ಜ್ಯೋತಿರ್ಮಂಡಲದಲ್ಲಿ ನಕ್ಷತ್ರ ಮಂಡಲ ಇರ್ತಕ್ಕಂಥ 27 ರೂಪಗಳಲ್ಲಿ ಬರ್ತಾವು. ಕಾಲು ರೂಪಗಳಾಗಿದ್ರೆ ಅವು ನರಸಿಂಹನ ವಿಶೇಷವಾಗಿ ರೂಪಗಳು ಬರ್ತಾವ. ಆ 28 ಹರ ರೂಪ. ಇದು ಗೋಪಾಲ್ ರಾಯರು ಒಂದು ಹಾಡು ಬಹಳ ಚಂದ ಮಾಡಿದ್ರು. ನನಗೆ ಬರಲ್ಲ ಅದು. ಕಾಲಾತೀತ ಕಾಲ ನಿಯಾಮಕ ಕಾಲ ಅಂತ ಹೇಳಿ ಕಾರಣ ಉಪಾಸನೆ. ಅದಕ್ಕೆ ಜ್ವರಗಳು 27 ಹರಳು 28 ರೂಪದಿ 2128 ಆ 2 ರೂಪಗಳ ಉಪಾಸನೆಯನ್ನು ಯಾರು ಮಾಡ್ಕೊಂಡು ಹೋಗ್ತಾರ, ಹರ ಮತ್ತು ಜ್ವರ ಚಿಂತನೆ ಮಾಡ್ಕೊಂಡು ಹೋಗ್ತಾರ, ಅವ್ರಿಗೆ ಜ್ವರ ಹರ ಅನ್ವಯ ನಾರಸಿಂಹನ ಜ್ವರ ಮತ್ತು ತೆಗೆದು ಹಾಕ್ತಕ್ಕಂಥದ್ದು, ಹರ ತೆಗೆದು ಹಾಕ್ತಕ್ಕಂಥ ರೂಪ, ಸ್ಥೂಲ ಶರೀರವನ್ನು ತೆಗೆದು ಹಾಕ್ತಕ್ಕಂಥ ರೂಪ, ಎರಡೂ ಏನಪ್ಪ ನರಸಿಂಹ ಸ್ವಾಮಿ ಈ ದೇಹದಲ್ಲಿ ಕುತ್ಕೊಂಡು ನಿವಾರಣೆ ಮಾಡ್ತಾ ಇದ್ದಾನೆ. ಸರಣಿ ಬಿಂಬೋ ಕಂಡು ಹಿಮ್ಮದಂತೆ ಅಂತ ಹೇಳಿದ್ದಾರೆ. ಅಂದ್ರೇನು ಯಾವ ರೀತಿ ಅಂತ
ಈ ಐಸ್ ಕ್ಯಾಂಡಿ ಇರ್ತದಲ್ಲ, ಅದು ಬಿಸಿಲಲ್ಲಿ ಇಟ್ಬಿಟ್ರೆ ಹಿಮ, ಅದು ಕರಗಿದ್ದು ಗೊತ್ತಾಗದು ನನಗೆ. ಹಂಗೆ ನನ್ನ ಅನಂತ ಜನ್ಮ ದೋಷ ವಿಸ್ಮರಣೆಯಿಂದ ಆದ ದೋಷ ಇವೆಲ್ಲ ಗೊತ್ತಿಲ್ಲದೆ ನಾವು ಎಷ್ಟೋ ವರ್ಷ, ಇನ್ಕ್ಲೂಡ್ ಮೀ, ನಾನೇನ್ ದೊಡ್ಡ ಶಾಣೆ ಇಲ್ಲ. ನಿಮ್ಮ ಅಂತಃಕರಣ ನನಗೀಗ ಇದು ಗೊತ್ತಾಗ್ತಾ ಇದೆ. ಆ ನರಸಿಂಹನ ಉಪಾಸನೆ ಒಂದು ಸಂತೋಷ ಪಡ್ಬೇಕು. ಇವತ್ತ ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು ಒಂದು ಮಾತು. ಈಗೊಂದು 15 ವರ್ಷದಿಂದ ಒಬ್ಬ 15-20 ವರ್ಷ ಕೆಳಗೆ ಒಬ್ಬ ಸ್ವಾಮಿಗಳು ಬಂದಿದ್ರು ನಮ್ಮ ಕಣ್ಣು ಮಠದ ವಿದ್ಯಾಭಾಸ್ಕರ್ ತೀರ್ಥ ಶ್ರೀಪಾದಂಗಳವರು ನಮ್ಮ ಸಿಂಧನೂರಿಗೆ ಬಂದಿದ್ರು. ಅವ್ರು ನಮ್ಮ ಮನೆಗೆ ಪಾಸ್ ಪೂಜೆ ಕರ್ಸಿದ್ದೆ ಬಂದಿದ್ರು. ಅವಾಗ ನನಗೊಂದು ಮಂತ್ರ ಉಪದೇಶ ಮಾಡಿದ್ರು. ಅದು ಏನಪ್ಪಂದ್ರ ನರಸಿಂಹ ಮಂತ್ರ. ಗೋಪಾಲ, ನಿನ್ ನೋಡಿ ಬಹಳ ಸಂತೋಷ ಆಗ್ತದೆ ನನಗಿಲ್ಲ. ನೀನ್ ಈ ಮಂತ್ರ ದಿನ ಪ್ರತಿ ಮಾಡು, ನಿನ್ ಸ್ವಾಮಿ ಅನುಗ್ರಹ ಮಾಡ್ತಾನೆ ಅಂತ. ಎಷ್ಟು ಪವರ್ ಇತ್ತು ಆ ಗುರುಗಳ ಅನುಗ್ರಹಕ್ಕ. ಆ ಭಾಸ್ಕರರು ಅಂತ ಹೆಸರು ಸೂರ್ಯ, ಆ ಸೂರ್ಯ ಮಂತ್ರ ಅದು ಏನಾಗ್ತದೆ, ಸ್ವಲ್ಪ ದಿನಕ್ಕೆ 1 ಲಕ್ಷ ಪಾಲನೆ ಇಟ್ಕೊಂಡಿದ್ದೆ. 1 ಲಕ್ಷ ಒಂದ್ ಸಾಲಿಗೆ ದಿವಸ ಚಿಕ್ಕ ಸಾಣೆಕಲ್ ಒಳಗ ಲಕ್ಷ್ಮೀ ನರಸಿಂಹರ ಪ್ರಕಟ ಆಯ್ತು. ಸಣ್ಣ 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 ತೊಗರಿ ಬ್ಯಾಳೆ ಅಷ್ಟು ಹುತ್ತು ಬೆಳೆದ್ ಬಿಡ್ತಾರೆ ನರಸಿಂಹ. ಇವತ್ತು ಅಲ್ಲಿ ನರಸಿಂಹದೇವ್ರನ್ನ ಒಂದು ಕರಡಿಗುಡ್ಡಲ್ಲಿ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರು. ಆ ನರಸಿಂಹನ ದೈವ ದರ್ಶನದಿಂದ ಆ ದೋಷ ಎಲ್ಲ ಇದು ಗೊತ್ತಲ್ಲ. ಕರೆದ್ರಾಗ ಬಂದು 1 ಲಕ್ಷ ಮುಗಿತು. ಒಂದ್ ಸ್ವಲ್ಪ ದಿನಕ್ಕ ಹೊರಗಡೆ ಬಂದು ಕೇಳಿದ್ ಇದೇನಿದೆ ಅಂತ ಯಾರು ಏನು ಹೇಳ್ಕೊಂಡು ಅವರು ಹೇಳಿದ ಅನ್ಸಾರ ನಮ್ಮ ಸುಶೀಮೇಂದ್ರ ಕರ್ಕೊಂಡು ತಗೊಂಡು ಹೋಯ್ತು. ಅವ್ರ ಸ್ವಾಮಿ ಅಪ್ಪ ಗೋಪಾಲ, ಇದು ನೀನು ಉಪಾಸನೆ ಮಾಡು, ನಿನಗೆ ದರ್ಶನ ಕೊಟ್ಟಿದ್ದಾನೆ ಸ್ವಾಮಿ. ಅದನ್ನ ಇಟ್ಕೊಂಡಿದ್ದಕ್ಕೆ ಇವತ್ತ ವಿಶೇಷವಾಗಿ ಅಂತಂದ್ರೆ ನರಸಿಂಹನ ಉಪಾಸನೆ. ನರಸಿಂಹರು 20 ದಿನದೊಳಗೆ ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರು. ಮೇ 30 ಇದೇ ತಿಂಗಳು. ಈ 10 ವರ್ಷಕ್ಕೆ 15 ವರ್ಷದಿಂದ ನರಸಿಂಹದೇವರ ಪ್ರತಿಷ್ಠಾಪನೆ ಆಯ್ತು. ಅಲ್ಲೇ ದೋಷ ಐತೆ ಕರಡಿಗುಡ್ಡದೊಳಗೆ ನನಗೆ. ಅದೆಲ್ಲ ಎಂದ ಪ್ರತಿಷ್ಠಾಪನೆ ಆಯ್ತು ಅಂದಗ ಅಲ್ಲಿ ಕರಡಿಗುಡ್ಡಿಂದ ಬರ್ತಕ್ಕಂಥ ನೋವು, ದುಃಖ, ನಿರಾಶೆ, ಅದ್ ಅದೆಲ್ಲ ನರಸಿಂಹದೇವರು ತೆಗೆದು ಹಾಕಿಬಿಟ್ಟ. ಇವತ್ತು ತೆಗೆದು ಹಾಕಿ ನನ್ನ ಅಲ್ಲಿಂದ ಬಿಡಿಸಿ ಎಲ್ಲಿ ಮಾಡಿದ್ರೆ ಆ ತನ್ನ ಸ್ವಕ್ಷೇತ್ರ ಹಿರೇಮಾದ ಕರ್ಕೊಂಡ್ಬಂದು ಕೊಡುತ್ತೆ. ಅಲ್ಲೇ ವೀರಪಾಕ್ಷನ ದಿವ್ಯ ಮಂದಿರವನ್ನು ನಿರ್ಮಾಣ ಮಾಡಕ್ಕೆ ಇದು ಅನುಭವದ ಜ್ಞಾನ. ಈ ರೀತಿ ಅನುಭವ ಬರಬೇಕು ನಮಗೆಲ್ಲರಿಗೂ. ಒಂದೊಂದು ರೂಪಗಳು ಬಿಟ್ಟು ಹೋಗ್ಬೇಕಾದ್ರೆ ನಾನು ಅದನ್ನ ಅನುಭವಿಸಿ ಕಳ್ಕೊಬೇಕು. 72,000 ನಾಡಿ ಒಳಗೆ ಒಂದು ನಾಡಿ ಹಗಲು ನಾಡಿ ಮತ್ತು ರಾತ್ರಿ ನಾಡಿ ಅಂತ 2 ಬರ್ತಾವ. ಒಂದು ನಾಡಿ ದಿನದ ಸಂಪೂರ್ಣ ಹಗಲಿನ ನಾಡಿ, ಹಗಲ ಏನ ಕರ್ಮ ಎಲ್ಲ ನಾಡಿ ದ್ವಾರ ಕರ್ಮ ಆಗ್ತಾ. ರಾತ್ರಿ ನಾಡಿ ರಾತ್ರಿ ಸಮಯ ಏನ್ ಕೆಲಸ ಅದೆಲ್ಲ ಅದು ಒಂದೇ ಸಲ ಒಂದನಕ್ಕೆ ಅದಕ್ಕೆ ಅಧಿಕಾರ ಕೊಟ್ಟಿದ್ದ ಪರಮಾತ್ಮ. ಅದು 36,000 ದಿನ ಆಗ್ತದೆ. 36,000 ದಿನ ಅಂದ್ರೆ 100 ವರ್ಷ ಆಗ್ತದೆ. ಆ 100 ವರ್ಷದೊಳಗೆ 50 ವರ್ಷ ಹಗಲು, 50 ವರ್ಷ ರಾತ್ರಿ. 50 ಹಗಲಲ್ಲಿ ಏನಪ್ಪಾ ಅಂದ್ರೆ ಎಷ್ಟು 4 ಯಾಮ ಆಗ್ತವೆ. 50 ಹಗಲು, 50,000 ಹಗಲೊಳಗೆ ನಮಗೆ ಎಷ್ಟೊತ್ತಾಗ್ತದೆ ಅಂದ್ರೆ ಹಗಲು 4 ಯಾಮ, ರಾತ್ರಿ 4 ಯಾಮದೊಳಗೆ 6 ಯಾಮ ಮಾತ್ರ ಪರಮಾತ್ಮ ಸ್ಮರಣೆ ಆಗ್ತದೆ. 4 ಯಾಮ 2 ಯಾಮ ನಿದ್ದೆ ಆಗ್ತದೆ. 2 ಯಾಮ ಪರಮಾತ್ಮನ ವಿಭೂತಿ ರೂಪ ಉಪಾಸನೆ ಮಾಡ್ಕೊಂಡು ಫಲಕ್ಕೆ ಅನುಕೂಲ ಆಗ್ತದೆ. ಇದನ್ನೆಲ್ಲ ಸೇರಿಸಿ ಏನಪ್ಪ ಈ ನಾಡಿ ಪ್ರಕರಣದಲ್ಲಿ ಬರ್ತಕ್ಕಂಥ ರೂಪ ಕೊಟ್ಟಿದ್ದಾರೆ. ಇದು ಈ ಸ್ಥೂಲ ಇದಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಈ ಎಲ್ಲ ಉಪಾಸನೆ ನಾನು ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ಅದು ನನಗೆ ಆ ದಿವ್ಯ ಶಕ್ತಿ ಕರುಣಿಸ್ತಾನೆ ಪರಮಾತ್ಮ. ಒಂದೊಂದು
ವಿಭೂತಿ ರೂಪಗಳು ಭೂಲೋಕದೊಳಗ ಅವತಾರಕ್ಕೆ ಬಂದಿರ್ತಾರೆ. ಅವರ ಒಳಗಿನ ಚಿಂತನೆ ನಮಗೆ ಗೋಚರ ಆಗ್ಬೇಕು. ಇದು ಗೋಚರ ಆದಾಗ ಮಾತ್ರ ಅವರಿಗೆ ಸಾಧ್ಯ ಆಗ್ತದೆ, ಹೊರತು ಇದ್ರೆ ಸಾಧ್ಯ ಆಗೋದಿಲ್ಲ. ಅವರವರ ಅನುಭವಕ್ಕೆ ಬಂದದ್ದು ಅಂತ ಹೇಳ್ತಾರೆ. ಅನುಭವಕ್ಕೆ ಬರಲಿಲ್ಲ ಅಂದ್ರೆ ನಮ್ಗೆ ಅದು ನಾನು ಆ ಕಾರ್ಯದಿಂದ ದೂರ ಇದ್ದೀನಿ ಅಂತ. ಅದಕ್ಕೆ ಹೇಳ್ತಾರೆ ಇದನ್ನ 1 ತಿಂಗಳ ಪರ್ಯಂತ ಅನುಭವಿಸೋದು. ಭವಿಷ್ಯೋತ್ತರ ಪುರಾಣದಲ್ಲಿ ನಮಗ ಈ ದೋಷ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂದ್ರ ಈ ಚಕ್ರಾಬ್ಜ ಮಂಡಲದ ಒಳಗೆ ಇಳಿಲಿಕ್ಕೆ ಯಾವ ರೀತಿ ತಗೋಬೇಕು ನಾವು ಅಂದ್ರ ಬ್ರಹ್ಮ ಗಾಯತ್ರಿ ಅಂತ ಒಂದು ಬರ್ತದೆ. ಓಂ ಭೂ, ಓಂ ಭುವ, ಓಂ ಸಹ, ಓಂ ಜನ, ಓಂ ತಪ, ಓಂ ಸತ್ಯಂ ಅಂತ ತತ್ಸವಿತೋರಣ. ಇದು ಒಂದು ಗಾಯತ್ರಿ. ಈ 7 ಪಾದದಿಂದ ಇಟ್ಟುಕೊಂಡು ಓಂ ನಮೋ ನಾರಾಯಣ ನಮೋ, ಇಲ್ಲ ಕೃಷ್ಣ ನಮೋ, ಓಂ ವಿಷ್ಣುವೇ ನಮೋ ಅಂತ ಹೆಣ್ಮಕ್ಳಿಗೆ ಅಂತಂದ್ರೆ ಓಂ ಬೇಡ ಶ್ರೀಮಂತ ಹಚ್ಕೊಂಡು ಯಾರು ಪ್ರತಿದಿನ 1000 ಜಪವನ್ನು ಮಾಡಿ ಅವ್ರಿಗೆ 1 ತಿಂಗಳು ಒಳಗೆ ಹಿಂದೆ ಮಾಡಿ ಪಾಪ ಮಹಾರುದ್ರದೇವ್ ದರ್ಶನ ಆಗ್ತದೆ. ಇದು ಅನುಭವದ ಮಾತ. ನನಗ ಜಪ ಮಾಡ್ಲಿಕ್ಕ ಭವಿಷ್ಯೋತ್ತರ ಪುರಾಣದಿಂದ ಅನುಗ್ರಹ ಆಯ್ತು. ಅದರಂತೆ ಮಾಡಿದೆ ನಾನು. ನೀವು ಅದರಂತೆ ಮಾಡಿ. ಅದಕ್ಕೆ ಹೇಳ್ತಾರೆ ಮಾಸ ಪರ್ಯಂತರೋ ಬಿಡದೆ ನೂರ ಕೇಸರಿ ಶುಭನಾಮ ಮಂತ್ರ ಜಿತಾಸನೆ ಕಾಗ್ಬರ್ಗಿರ್ತದೆ ನಿಷ್ಕಪಟ ಜಪಿಸಲು ರುಜಿನಿಗಳನ್ನ ಬೇಯಿಸಿ ಮನೋರಥಗಳ ಪೂರೈಸಿ ಪರೇಶ ಪೂರ್ತಿ ಮಾಡಿಕೊಡುವನು ಕಡೆಗೆ ಪಾರಾಯಣ. ಲಂ ಲಕ್ಷ್ಮಿ ಶ್ರೀ ಲಕ್ಷ್ಮೀ ನರಸಿಂಹಾಯನಮ ಶ್ರೀ ಲಕ್ಷ್ಮೀ ನರಸಿಂಹಾಯನಮ ಅಂತ ಇದನ್ನ 1 ತಿಂಗಳ ಪರ್ಯಂತ ತ್ರಿಪಾದಲ 7 ಪಾದದಿಂದ ನಡುವಿಟ್ಟುಕೊಂಡು ನೀವು ಇದನ್ನ ಉಪಾಸನೆ ಹಚ್ಚಿಕೊಂಡು ನೋಡಿ. 1 ತಿಂಗಳು ಅದು ಒಂದು ಪದ್ಧತಿ ಬರ್ತದೆ. ಅಂದ್ರೆ 10 ಇಂದ್ರಿಯಗಳಲ್ಲಿ ಒಂದೊಂದು 100 ಜಪ ಮಾಡ್ತಾರೆ. ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರೊಳಗೆ ಅಲ್ಲಿ ನಿಮ್ಮ ಮನಸ್ಸನ್ನು ನಿಲ್ಲಿಸಿ ಆ ಉಪಾಸನೆ ಮಾಡ್ಕೊಂಡು ಹೋಗ್ರಿ. ಅಂದ್ರೆ 1000 ಆಗ್ತದೆ ಗ್ಯಾರಂಟಿ. ಅದನ್ನ ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣ ಸಮರ್ಪಣೆ ಮಾಡಿ. ಆ ಲಕ್ಷ್ಮೀ ನರಸಿಂಹ ನನ್ನ ಒಳಗಿದ್ದಂತ ನರಸಿಂಹ ದಿವ್ಯ ದರ್ಶನ ಕೊಡ್ತಾನೆ. ಆ ಮೂಲೇಶನ ಅನುಗ್ರಹ ಆಗ್ತದೆ. ನನಗೆ ತನ್ನ ಬಿಂಬ ಗೊತ್ತಾಗ್ತದೆ. ನನ್ನ ಬಿಂಬ ನನ್ನ ದೇಹ ನನಗೆ ಒಳಗಡೆ ಕೂತ್ಕೊಂಡು ಮಾತಾಡಕ್ ಪ್ರಯತ್ನ ಪಡ್ತದೆ. ಅದು ತೋರಿಸ್ತಾನೆ. ಯಾವಾಗ ಇದು ಬಂತು ಅಂದ್ರೆ ಅಪರೋಕ್ಷಕ್ಕೆ ನಾವು ಹಾದಿಯಾಗಿವಿ ಅಂತ ಗೊತ್ತಾಗ್ತದೆ. ನಾವು ಸರ್ಟಿಫೈಡ್ ಅಪರೋಕ್ಷಗಳು ಅಂತ. ಹಾಲ್ ಟಿಕೆಟ್ ನಮ್ಗ ಕೈ ಸಿಕ್ಕಂಗ ಅಂತ ಹೇಳ್ತಾರೆ. ಇದು ಏನಪ್ಪಾ ಅಂದ್ರೆ ಮಾಸ ಪರ್ಯಂತರು ಬಿಡಿದೆ ನೋಡ ಕೇಸರಿ ಶುಭನಾಮ ನರಸಿಂಹದೇವರ ಉಪಾಸನೆ ಬಹಳ ಅದ್ಭುತವಾಗಿರ್ತಕ್ಕಂಥ. ಆ ನರಸಿಂಹ ಉಪಾಸನೆಯಿಂದ ನನ್ನ ಸ್ಥೂಲ ಬಿಂಬದ ದರ್ಶನ ಆದ ನಂತರ ನನ್ನ ಇಂದ್ರಿಯಗಳೆಲ್ಲ ಪುಟಕ್ಕೆ ಬರ್ತೀವಿ. ಪ್ರತಿಯೊಂದು ಇಂದ್ರಿಯ ಮಾಡ್ತಕ್ಕಂಥ ಕರ್ಮ ಅದು ಭಗವದ್ ಪೂಜಾ ಅಂತ. ಪಂಚಕರ್ಮೇಂದ್ರಿಯ ಪಂಚಜ್ಞಾನದಿಂದ ಆಗ್ತದೆ ಪ್ರತಿ ಕರ್ಮಗಳಲ್ಲೂ ನರಸಿಂಹನ ಉಪಾಸನೆ, ನರಸಿಂಹದೇವರ ಚಿಂತನೆ. ಆ ಯಾವುದು ಕಮಲದ ಚಿಂತನೆ, ಅಲ್ಲಿ ಒಳಗ ನಾಡಿಗೆಲ್ಲ ಇರ್ತಕ್ಕಂಥ ರೂಪ ಚಿಂತನೆ ಬರ್ತದೆ. ಯಾವುದು ಕೆಂಪು, ಕಪ್ಪು, ಬಿಳಿ ಮತ್ತು ನೀಲಿ, ಈ 4 ರೂಪ ಸುಷುಮ್ನ ನಾಡಿಯಲ್ಲಿ 4 ಭಾಗ ಆಗ್ತದಲ್ಲ. ಆ ಒಂದೊಂದು ನಾಡಿಗಳು ಈ ರೀತಿ ಬಣ್ಣದಿಂದ ಕೊಟ್ಟು ನಡುವೆ ಇರ್ತಕ್ಕಂಥ ಶ್ವೇತ ನಾಡಿ ಒಳಗೆ ಸುಷುಮ್ನಲ್ಲಿ ಆ ಯಾವ್ದು ದಳ ಕಾಣ್ತಾ ಇದೆ, ಅಷ್ಟದಳ ಕಮಲ ಕಾಣ್ತದೆ. ಗುದದ ಉಪಸ್ಥಿತ ನಡುವೆ ಇರ್ತಕ್ಕಂಥ ದಳ 4 ದಳ ಕಮಲ ಕಾಣ್ತದೆ. ಇದರಿಂದ ನನ್ನ ಜೀವನ ಸಾಫಲ್ಯ ಆಗ್ತದೆ. ಆ ನರಸಿಂಹನ ಉಪಾಸನೆ ಜಯಂತಿ ಅಂದ್ರೆ ಎಂದ ನಮ್ಮ ನರಸಿಂಹ ಜಯಂತಿ ಅಂದ್ರೆ ವರ್ಷ ಬರ್ತವ್. ನಾವು ಅಲ್ಲಿ ಹೋಗಿ ತರುವಿ ನರಸಿಂಹ ಹೋಗಿದ್ವಿ, ಕೊಪ್ಪರ ನರಸಿಂಹ ಹೋಗಿದ್ವಿ, ನಮ್ಮನ ನರಸಿಂಹ ಇದ್ರಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಷೋಡಶ
ನರಸಿಂಹದ ಕರೆ. ಆದ್ರ ಈ ದೇಹದೊಳಗ ಆ ತನುಬಿಂಬ ಇರ್ತಕ್ಕಂತ ನರಸಿಂಹ ನನಗೆ ದರ್ಶನ ಆದಾಗ ಅವತ್ತು ನನಗೆ ನರಸಿಂಹ ಜಯಂತಿ ಅಂತ ಇಟ್ಕೋಬೇಕು. ಛಲ ಬರ್ಬೇಕು, ಸ್ವಾಮಿ ನೀನ್ ನನ್ನಲ್ಲಿ ಹುಟ್ಟು, ನೀನು ನನ್ನ ದೇಹದೊಳಗೆ ನೀನು ರೂಪದರ್ಶನ ಕೊಡು. ನಾನ್ ನಿನ್ ಯಾವ ರೀತಿ ಉಪಾಸ ನನ್ಗೆ ಗೊತ್ತಿಲ್ಲ. ಇದು ನರಸಿಂಹದೇವರ ಉಪಾಸನೆ, ನರಸಿಂಹ ಜಯಂತಿ ಆಗ್ತದಲ್ಲ. ಅದ್ರ ಆಗ್ಲಿ ಅಂತ ದೇವತೆಗಳಿಗೆ ಒಂದು ದಿನ ಆದ್ರೆ ನಮಗೊಂದು ವರ್ಷ. ನಿತ್ಯ ದೇವತೆಗಳ ಒಳಗಡೆ ಆ ನರಸಿಂಹನ ದರ್ಶನ ಆಗ್ತಾ ಇರ್ತದೆ. ಜೀವಿಗೆ ನಮಗ ಮನುಷ್ಯರಲ್ಲ, ನಮಗೊಂದು ವರ್ಷಕ್ಕೊಂದ್ಸಲ ಅಂತಿದೆ. 365 ದಿನಗಳ ಹಗಲು ರಾತ್ರಿಗಳ ಉಪಾಸನೆ ಕೊಟ್ಟಿದೆ ಪರಮಾತ್ಮ. ಎಂಥ ಕರುಣಾ ಇದ್ದಾನೆ, ಎಂಥ ಅಂಥ ಕರುಣ ಕೊಟ್ಟಿದೆ ಪರಮಾತ್ಮ. ಅದಕ್ಕೆ ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ ಅಂತ ದಾಸ ಕುಣಿದು ಕುಣಿದು ಹಾಡಿದ್ದಾರೆ. ನಾವೆಲ್ಲ ಆ ಒಂದು ಮಟ್ಟದ ಚಿಂತನೆ ಹೋಗ್ಬೇಕಾಗ್ತದೆ. ಆ ನರಸಿಂಹನ ಈ ಸ್ಥೂಲದಲ್ಲಿ ಕಾಣ್ತಕ್ಕಂತ ಭವ್ಯ ರೂಪ ದರ್ಶನ ಆಗ್ಬೇಕು ನಮ್ಗೆ. ನಮಗ್ ಬೇಕಾದ್ರೆ ಆನಂದ ರೂಪ ತೋರಿಸ್ತಾನೆ. ಆ ಯಾವುದು ಪೀಠದಲ್ಲಿ ಪ್ರಹ್ಲಾದ ಕೂಡ್ತಕ್ಕಂತಹ ಸಿಂಹಾಸನ ಮೇಲೆ ಕುತ್ಕೊಂಡು, ಲಕ್ಷ್ಮಿ ಸಹಿತನ ಕುತ್ಕೊಂಡು ಪ್ರಹ್ಲಾದನ ತೊಡೆ ಮೇಲೆ ಕೂತ್ಕೊಂಡು, ಏನ್ ಅದ್ಭುತ ನರಸಿಂಹ ರೂಪ. ಎರಡು ಕಣ್ಣು ಸಾಲದು ನಂಗ. ಆ ಪೇಪರ್ ನೋಡಿ ಚಂದ ಆಗ್ತದಂದ್ರೆ ಇನ್ನ ಅಂತರಂಗಗಳ ಒಳಗಡೆ ಆ ರಂಗನ ಕಂಡಾಗ, ಮಧ್ಯರಂಗದಲ್ಲಿ ರಂಗನ ಕಂಡಾಗ ಅಂತರಂಗ ನನಗೆ ಎಷ್ಟು ಜನ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ ಅಂತ ಕನಕದಾಸ ಹಾಡು ಕ್ಷಣ ಕ್ಷಣಕ್ಕೂ ನೆನಪಾಗ್ತಾ ಹೋಗ್ತದೆ. ನಿಮ್ಮಲ್ಲಿ ನಾನು ಪುನಃ ಪುನಃ ಪ್ರಾರ್ಥನಾ ಮಾಡ್ಕೋತೀನಿ. ಚಕ್ರಾಬ್ಜ ಮಂಡಲ ಅದು ಸ್ವಲ್ಪ ಕಠಿಣ ಅಂತ ಅನ್ಸ್ಬೋದು, ಬೇಜಾರ್ ಅನ್ಸ್ಬೋದು ಈ ಗೋಪಾಲನ ಮಾತುಗಳು. ಆದ್ರೆ ನಮ್ಮನ್ನ ಸಂಸಾರ ಸಾಗರದಿಂದ ಪಾರ ಮಾಡ್ತಕ್ಕಂಥ ಧೀ ಶಕ್ತಿ ಆ ಒಂದು ಎದ್ರೊಳಗದ ಚಕ್ರಾಬ್ಜ ಮಂಡಲ. ಸಾವಧಾನದಿಂದ ಏಕಾಗ್ರತೆಯಿಂದ ಇದನ್ನ ರಿಪೀಟ್ ನೀವು ಕೇಳ್ಕತ್ತ ಹೋದಂಗೆಲ್ಲ ನಿಮ್ಗ ಆ ಕಡೆ ಹತ್ತದೆ. ಇದು ಬೆಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಮೊದ್ಲು ಕೈ ಹತ್ತಂಗ ಜರ್ದಲ್ಲಿ ಹೋಗ್ಬಿಡ್ತದೆ. ಆದ್ರೆ ಅದು ಒಂದ್ಸಲ ಹತ್ತಿ ಅಂದ್ರ ಬಿಟ್ಕೊಳಕ್ ಆಗಲ್ಲ. ನನಗೆ ಇನ್ನು ಉಳಿದ್ ಯಾವ್ದು ಬೇಡ, ನನಗೆ ಇದೊಂದೇ ಸಾಕು. ಏನು ಒಲ್ಲೆ ಆ ಅಂತೇನು ಹಾಡು ಹಾಡ್ತಾರಂಗ ಉಡುಕಿ ಲೌಕಿಕದೊಳಗ ಅದ್ ನೀ ಕೊಟ್ಟೆ ಕೊಡ್ತೀಯ. ಹೆಂಡತಿನ ಕೊಡ್ತೀಯ, ಗಂಡನ ಕೊಡ್ತೀಯ, ಸಂಸಾರ ಕೊಡ್ತೀಯ, ಬಂಗಾರ ಕೊಡ್ತೀಯ, ಬೆಳ್ಳಿ ಕೊಡ್ತೀಯ, ಮಕ್ಕಳು ಕೊಡ್ತೀಯ, ಎಲ್ಲ ಬಂದ ಬೆಳಗ್ಗೆ ಎಲ್ಲಾ ಕೊಡ್ತೀಯ. ಅದು ನಿನ್ ಕರ್ತವ್ಯ ಸ್ವಾಮಿ. ಆದ್ರೆ ಅದು ಎಷ್ಟೋ ಜನ್ಮ ತಗೊಂಡಿದ್ದೀನಿ ನಾನು. ಇವಾಗ ನನಗೆ ನಿನ್ನ ನೋಡೋ ಬಯಕೆ, ನಿನ್ನ ಕಾಂಬೋ ಬೇಕೆ, ನಿನ್ನ ನೋಡ್ತಕ್ಕಂಥ ರೂಪ, ನಿನ್ನ ಧ್ವನಿಗಳು ನನ್ನ ಕಿವಿ ಕೇಳ್ತಕ್ಕಬೇಕು, ನಿನ್ನ ರೂಪ ನೋಡ್ತಕ್ಕಂಥ ಬರಬೇಕು, ನಿನ್ನ ಪಾದ ಸೇವೆ ಮಾಡ್ತಕ್ಕಂಥ ಕೈಗೆ ನೀನು ಆ ಶಕ್ತಿಯನ್ನು ಕೊಡ್ತಂದೆ ಅವರಿಗೆ. ನಿನ್ನವರಿದ್ದಾರಲ್ಲ ಈ ಕೈಯೊಳಗ, ಮನಸ್ಸಿನ ಪಾದ ಅಲ್ಲಿ ಬರ್ಬೇಕು, ನಿನ್ನ ಬರ್ತಕ್ಕಂಥದ್ದು ಮನೋಮಯ ನೆನ್ಸಿಪ ಮಾತು ಮತ್ತು ಮನಸ್ಸು ಎರಡು ಪಾದಗಳು ಮಾಡ್ಕೊತಂದೆ ಅನ್ನೋ ಆ ನರಸಿಂಹನ ಉಪಾಸನೆ ಪರಮಾದ್ಭುತವಾಗಿರ್ತಕ್ಕಂಥ ಚಿಂತನೆ. ಯಾರು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರ, ಅದೇನ್ ಖಾಲಿ ಕುತ್ಕೊಂಡ ಕೆಲ್ಸ ಇಲ್ಲ. ಒಂದ್ ಆನೆ ಕಡೆ ಓಡಿ ಬಂದಾಕ ನಾವು ನೀವು ಕರೆದ್ರ ಓಡಿ ಬರ್ಲಕ್ಕಿಲ್ಲ ಆತ. ಕುತ್ಕೊಂಡನ ನಾವು ಪಶುಗಳಿಂದ ಆಸಕ್ತಾಗಿದ್ದೇವೆ ಅಂತ ನನಗನ್ಸ್ತದ. ನಿಮ್ಗನ್ನಂಗಿಲ್ಲ, ನಾನು ಪಶುವಿನಕ್ಕಿಂತ ಆಸಕ್ತಾಗಿದ್ದೀನಿ. ಆ ಆನೆ ಕರೆದು ಓಡಿ ಬಂದ ಸ್ವಾಮಿ, ನಾನು ಕರ್ಲಿಕ್ಕೆ ಆಗ್ತಾ ಇಲ್ಲ, ನಾ ಕರಿತಾ ಇಲ್ಲ, ನಾನು ಈ ಮೋಹದಲ್ಲಿ ಬಿದ್ದೀನಿ. ಗಂಡ ಹೆಂಡತಿ ಮಕ್ಕಳು ಬಂದು ಒಳಗೆ ಕೀರ್ತಿ ಪ್ರತಿಷ್ಠೆ ಬರ್ತದೆ, ಉದ್ಧಾರ ನನಗೆ ಅನ್ನೋ ಕೂಗು ನಮ್ಮಲ್ಲಿ ಬರ್ಬೇಕಾದ್ರೆ, ಈ ತತ್ವ ಚಿಂತನೆ ನನಗೆ ಬರ್ಬೇಕಾದ್ರೆ ಈ ಚಕ್ರಾಬ್ಜ ಮಂಡಲದ ಅಣುವಿನಲ್ಲಿ ನಾನು ಹೇಳಿದಾಗ ಆ ಭಗವದ್ರೂಪ ನನ್ನನ್ನು ಎತ್ತಿ ಹಿಡಿತದೆ. ಅದಕ್ಕೆ ಹೇಳ್ತಾರೆ ಸಾಪರುಗಳ ಮಾಡಿ ಪರ್ವ. ಪ್ರತಿಯೊಂದು ಚಿಂತನೆಗಳ ಸಂತೋಷ ಕಾಣ್ತದೆ. ಅದಕ್ಕೆ ಪರಮಾತ್ಮ ವಿಠಲ
ಯಾಕೆ ಎಲ್ಲರೂ ವಿಠಲ ವಿಠಲ ಪುರಂದರ ವಿಠಲ ಗೋಪಾಲ ವಿಠಲ ವಿಠಲ ಅಂತ ಅಂತಾರ ಅಂದ್ರೆ ಪರಮಾತ್ಮ ನಾದ ಬ್ರಹ್ಮ. ಪಂಡ್ರಾಪುರಕ್ಕೆ ಜಾತ್ರೆ ಏಕಾಸಿ ಊಟ ನಿಲ್ಲಲ್ಲೇ. ಅಲ್ಲಿ ಊಟ ಅತ್ತ ನಾಮಸ್ಮರಣೆ ಊಟ ಅಂತ ತೋರಿಸ್ಕೊಟ್ಟಿದ್ದಾನೆ. ವಿಠಲ 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 ಅಂತ ಆ ಕುಡಿಯೋದ್ರೊಳಗ ಆನಂದದೊಳಗ ಹಸಿವು ಬಾಯಾರಿಕೆ ನೀಡಿಕೆ ಎಲ್ಲ ಹೋಗ್ಬಿಡ್ತದೆ. ಅಂತ ಅದ್ಭುತವಾದ ಪರಮಾತ್ಮನ ಜೀವ ನಾಮಸ್ಮರಣೆ ಅದ್ಭುತವಾಗಿರ್ತದೆ. ಅದೆಲ್ಲವೂ ಯಾರು ಅವರಿಗಾಗಿ ತನ್ನವರಿಗಾಗಿ ಪರಮಾತ್ಮ ಕೊಟ್ಟಿದ್ದಾನೆ. ನಾನು ಅವರ ಸೇವಕನಾಗಿರ್ಬೇಕು, ಅವರ ಸಂತೋಷ ಅವ್ರ ಸಂತತಿಯೊಳಗೆ ನಾನು ಬರಬೇಕು. ಒಳಗ ತತ್ವ ದೇವತೆ ಇದ್ದಾರಲ್ಲ, ಈ ಅಜಾದಿ ಭಗವದ್ ರೂಪಗಳ ಚಿಂತನೆ ಬರ್ತದೆ ಇವರಲ್ಲಿ. ಇಲ್ಲಿ ಇನ್ನೂ ಯಾಕಂದ್ರೆ ಅಜಾದಿ ರೂಪಗಳವಲ್ಲ, ಅವು ಇನ್ನೂ ಬರೀ ಇವತ್ತು 51 ಇವನ್ನ ಬೇರೆ 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 ವರ್ಣ ಭೇದ ಮಾಡಿ ಹಾಕಿದ್ದಾನೆ ಪರಮಾತ್ಮ ದಾಸರಾಯರು ಆಚಾರ್ಯನಿಗೆ. ಆ ಎಲ್ಲ ರೂಪಗಳನ್ನ ನಾವು ನೋಡೋಣ ಅಂತ ಹೇಳ್ತಾ ಈ ನರಸಿಂಹ ಜಯಂತಿ ಪ್ರಯುಕ್ತವಾಗಿ ಅಂತಂದ್ರೆ ಇವತ್ತ ಕಿಂಚಿತ್ತು ನನ್ನ ಅಲ್ಪಮತಿ ತಿಳಿದಷ್ಟನ್ನ ನಿಮ್ಮಂದ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದನ್ನ ಸ್ವೀಕಾರ ಮಾಡಿ ಈ ಅಲ್ಪ ಇನ್ನು ಹೆಚ್ಚಿನ ಜ್ಞಾನ ಭಕ್ತಿ ಬರಲಿ ಅಂತ ನಿಮ್ಮ ಬಿಂಬನಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ನನ್ನ ಆಶೀರ್ವದಿಸಿದೆ ಅಂತ ಹೇಳ್ತಾ ಭಾರತೀಯರವನ್ನು ಮುಖ್ಯ ಪ್ರಾಣ ಅಂತ ಕೃಷ್ಣ ಅರ್ಪಣ ವಸ್ತು. ಹರೇ ನಮ ಹರೇ ನಮ ಹರೇ ನಮ.